सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಅಷ್ಟಾವಕ್ರ ಗೀತ 6ನೇ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. ಮೊದಲನೇ ಶ್ಲೋಕ. ಜನಕ ಮಹಾರಾಜ ಅವನು ಹೇಳ್ತಾ ಇದ್ದಾನೆ, ಆಕಾಶವತ್ ಅನಂತೋಹಂ ಘಟವತ್ ಪ್ರಾಕೃತಂ ಜಗತ್ ಇತಿ ಜ್ಞಾನಂ ತಥೈತಸ್ಯ ನ ತ್ಯಾಗೋ ನ ಗ್ರಹೋ ಲಯಃ. ಬಹಳ ಅನುಭವದ ಮಾತುಗಳು. ಸಾಮಾನ್ಯವಾಗಿ ತುಂಬ ತಿಳ್ಕೊಂಡಿರೋರು ಅವ್ರು ಹೇಳುವಂತಹದ್ದು ಬಹಳ ದೊಡ್ಡ ಸತ್ಯ. ಗುರು ಅಷ್ಟಾವಕ್ರ ಬಹಳ ಪ್ರೀತಿಯಿಂದ, ತುಂಬ ಕಾರುಣ್ಯ ಭಾವದಿಂದ ಮತ್ತು ಅಚ್ಚುಮೆಚ್ಚಿನ ಶಿಷ್ಯ ಜನಕ. ಸೊ ಅವನು ಲಯವನ್ನು ಹೊಂದಲಿ, ದೇಹದ ಮೇಲಿನ ಅಭಿಮಾನವನ್ನು ಅವನು ಬಿಟ್ಟುಕೊಡ್ಲಿ, ಈ ಒಂದು ಉದ್ದೇಶದಿಂದ ನೀನು ಲಯವನ್ನು ಹೊಂದು ಲಯಂ ವ್ರಜ ಅಂತ ಪುನಃ ಪುನಃ ಹೇಳಿರ್ತಾನೆ. ಮತ್ತು ಶಿಷ್ಯನಿಗೆ ಇದು ಅರ್ಥ ಆಗಬೇಕು ಅಂತ ಹೇಳಿ ಅದ್ವೈತ ವೇದಾಂತದ ಯಾವ ಒಂದು ಮಟ್ಟ ಇದೆ ಅಲ್ಲಿಂದ ಬಹಳ ಕೆಳಗಡೆ ಇಳಿದು ಜನಕನಿಗೆ ತಿಳಿಸಿರ್ತಾನೆ. ಬಟ್ ಜನಕ ಮಹಾರಾಜ ಅದ್ವೈತ ವೇದಾಂತದ ಆ ಜ್ಞಾನ ಮಟ್ಟದಿಂದ ಅವನು ಕೆಳಗಡೆ ಇಳಿಲೇ ಇಲ್ಲ. ಹಿ ಈಸ್ ದೇರ್ ಇನ್ ದಿ ಟಾಪ್. ಫ್ರಮ್ ದೇರ್ ಹಿ ಈಸ್ ಆನ್ಸರಿಂಗ್. ಇಟ್ ಈಸ್ ನಾಟ್ ಪಾಸಿಬಲ್. ಲಯವನ್ನು ಹೊಂದುವಂತಹ ಯೋಗದ ಅವಶ್ಯಕತೆಯೇ ಇಲ್ಲ. ಇಟ್ ಈಸ್ ನಾಟ್ ರಿಕ್ವೈರ್ಡ್. ಸೊ ಅದ್ವೈತ ವೇದಾಂತವನ್ನು ಸಂಪೂರ್ಣವಾಗಿ ತಿಳಿದಂತಹ ಮೇಧಾವಿ ಜನಕ ಮಹಾರಾಜ. ಸೊ ಅವನು ಹೇಳ್ತಾ ಇದ್ದಾನೆ, ಇಲ್ಲ, ಸಾಧ್ಯವೇ ಇಲ್ಲ. ಹೇಗೆ ಲಯವನ್ನು ಹೊಂದುವಂತಹದ್ದು? ನಾನು ಆಕಾಶದಂತೆ ಅನಂತ, ಬಟ್ ಈ ಜಗತ್ತು ಅನ್ನುವಂತಹದ್ದು ಇಟ್ ಈಸ್ ಲೈಕ್ ಪಾಟ್. ಸೊ ಎ ಬ್ಯೂಟಿಫುಲ್ ಕಂಪ್ಯಾರಿಸನ್. ಸೊ ಬಿಟ್ವೀನ್ ಪಾಟ್ ಅಂಡ್ ಸ್ಪೇಸ್ he is pointing out the limitations. ಸ್ಪೇಸ್ ಅಂತ ಹೇಳಿದಾಗ ಹೌ ವಾಸ್ಟ್ ಇಟ್ ಈಸ್. there is no ಅಂತ್ಯ. but when it is set, it is a part. we can see there are so many limitations. ಸೊ ಅದನ್ನು ಇಲ್ಲಿ ಅವನು ಮುಂದಿಟ್ಕೊಂಡು ಜನಕ ಮಹಾರಾಜ ಹೇಳ್ತಾ ಇದ್ದಾನೆ, ಹೇ ಗುರು, ಇಟ್ ಈಸ್ ನಾಟ್ ಪಾಸಿಬಲ್. ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಹಿ ಸೇಸ್ ಘಟವತ್ ಪ್ರಾಕೃತಂ ಜಗತ್. ದ ವರ್ಲ್ಡ್ ಈಸ್ ಲೈಕ್ ಪಾಟ್. ಘಟ ಅಂತಂದರೆ ಪಾಟ್. ಸೊ ಆ್ಯಕ್ಚುಲಾಗಿ ವಾಟ್ ಈಸ್ ಪಾಟ್, ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಜನಕ ಮಹಾರಾಜ ಯಾವ ಒಂದು ಅರ್ಥವನ್ನು ತನ್ನಲ್ಲಿ ಇಟ್ಕೊಂಡು ಈ ರೀತಿ ಮಾತನಾಡ್ತಾ ಇದ್ದಾನೆ ಅನ್ನುವಂತಹದ್ದು ನಮಗೆ ಅರ್ಥವಾಗಬೇಕಾದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪಾಟ್. ಬಿಕಾಸ್ ಹಿ ಈಸ್ ಕಂಪೇರಿಂಗ್ ಜಗತ್ ಟು ಎ ಪಾಟ್. ಈ ಒಂದು ಜಗತ್ತನ್ನು
ಅವನು ಪಾರ್ಟ್ ಅಂತ ಹೇಳ್ತಾ ಇದ್ದಾನೆ. ಅಂಡ್ ದಿಸ್ ಜಗತ್ ಈಸ್ ಅಪಿಯರಿಂಗ್, ಇಟ್ ಈಸ್ ನಾಟ್ ರಿಯಲ್. ಹಿ ಸೇಸ್ ಇಟ್ ಈಸ್ ಎನ್ ಅಪಿಯರೆನ್ಸ್. ಅಂಡ್ ವೇದಾಂತದಲ್ಲಿ ಅಪಿಯರೆನ್ಸ್ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ರಿಯಲ್ ಅನ್ನುವಂತಹದ್ದು ಒಂದು ಸಿದ್ಧಾಂತ. ಜಗತ್ತು ಅನ್ನುವಂತಹದ್ದು ತೋರ್ತಾ ಇದೆ, ಇಟ್ ಈಸ್ ಅಪಿಯರಿಂಗ್. ಸೊ ಜಗತ್ತು ಇಲ್ಲ ಅಂತ ಎಲ್ಲೂ ಕೂಡ ವೇದಾಂತದಲ್ಲಿ ಆ ರೀತಿ ನಿರಾಕರಣ ಭಾವವನ್ನು ಪ್ರದರ್ಶಿಸ್ತಾ ಇಲ್ಲ. ಜಗತ್ತು ಇಲ್ಲ ಅನ್ನುವಂತಹದ್ದನ್ನು ನೇರವಾಗಿ ಸಾಮಾನ್ಯ ಮನುಷ್ಯನಿಗೂ ಅರ್ಥವಾಗುವಂತೆ ಜಗತ್ತು ಅನ್ನುವಂತಹದ್ದಿಲ್ಲ ಆ ರೀತಿ ಹೇಳ್ತಾ ಇಲ್ಲ. ಜಗತ್ತು ಇದೆ, ಆದರೆ ಅದು ಸತ್ಯವಲ್ಲ, ಇಟ್ ಈಸ್ ಮಿಥ್ಯ. ಸೊ ಇರುವಂತಹ ಜಗತ್ತನ್ನು ಸತ್ಯ ಅಂತ ಹೇಳಿದ್ರು ಕೂಡ ವಾಟ್ ಈಸ್ ದಟ್ ಜಗತ್? ಜಗತ್ ಈಸ್ ಎನ್ ಅಪಿಯರೆನ್ಸ್. ಫಿಲಮ್ ಥಿಯೇಟರಲ್ಲಿ ದ ಮೂವಿ ಈಸ್ ಅಪಿಯರಿಂಗ್ ಆನ್ ದಿ ಸ್ಕ್ರೀನ್. Screen is permanent. Movie, it is just light and colors, that's all. So it is impermanent. So appearance ಅಂತಂದಾಗ we cannot see the reality there. ಸೊ ಅದನ್ನು ಕುರಿತು ಇಲ್ಲಿ ಜನಕ ಮಹಾರಾಜ ಹೇಳ್ತಾ ಇದ್ದಾನೆ, ಜಗತ್ತು ಈಸ್ ಅಪಿಯರಿಂಗ್ ಆಸ್ ಪಾರ್ಟ್. ಜಗತ್ತು ಈಸ್ ಲೈಕ್ ಪಾರ್ಟ್. ಜಗತ್ತು ಹೇಗೆ ಕಾಣಿಸ್ತಾ ಇದೆ ಅಂತಂದರೆ, ಒಂದು ಮಡಿಕೆಯನ್ನು ನೋಡಿದಾಗ ನಮಗೆ ಇದು ಮಡಕೆ ಅನ್ನೋದು ಯಾವ ರೀತಿಯಲ್ಲಿ ನಮಗೆ ಅರ್ಥವಾಗುತ್ತೆ. ಇಟ್ ಈಸ್ ಎಕ್ಸಾಕ್ಟ್ಲಿ ದ ವರ್ಲ್ಡ್ ಈಸ್ ಅಪಿಯರಿಂಗ್ ಲೈಕ್ ಪಾಟ್. ಹೆನ್ಸ್ ಐ ಡೋಂಟ್ ಸಿ ಎನಿ ರಿಯಾಲಿಟಿ ಇನ್ ದಿ ಜಗತ್. ಬಟ್ ನಾನು ಅಂತ ಹೇಳಿದಾಗ ಇಟ್ ಈಸ್ ಲೈಕ್ ಸ್ಪೇಸ್, ಸೋ ವಾಸ್ಟ್, ಸೋ ಫುಲ್ನೆಸ್. ಸೊ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆ್ಯಕ್ಚುಲಿ ಜಗತ್. ಸೊ ಜಗತ್ತು ಅಂತ ಹೇಳಿದಾಗ ಇಟ್ ಈಸ್ ಶಾಂತ. ಜಗತ್ತು ಮೀನ್ಸ್ ಇಟ್ ಈಸ್ ಶಾಂತ. ಸೊ ವಾಟ್ ಈಸ್ ಶಾಂತ? ಶಾಂತ ಅಂತಂದರೆ ದಿಸ್ ಜಗತ್ತು ಅನ್ನುವಂತಹದ್ದು ಒಂದು ಕಾಲಘಟ್ಟದಲ್ಲಿ ನಿರ್ಮಾಣವಾಗಿರುವಂತಹದ್ದು. ಇಟ್ ಈಸ್ ಕ್ರಿಯೇಟೆಡ್ ಇನ್ ಸಮ್ ಟೈಮ್. ಸೊ ಇಟ್ ಈಸ್ ಕ್ರಿಯೇಟೆಡ್ ಇನ್ ಟೈಮ್ ಅಂತ ಹೇಳಿದಾಗ ಈವನ್ ಇಟ್ ರಿಮೈನ್ಸ್ ಫಾರ್ ಸಮ್ ಟೈಮ್, ದಟ್ಸ್ ಆಲ್. ಅಂತಂದರೆ ಇಟ್ ಈಸ್ ಬೌಂಡ್ ಬೈ ಟೈಮ್. ದಿಸ್ ಜಗತ್ತು ಅನ್ನುವಂತಹದ್ದು ಕಾಲನ ವ್ಯಾಪ್ತಿಯೊಳಗೆ ಬಂಧಿತವಾಗಿರುವಂತಹದ್ದು. ಈ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಜಗತ್ತು ಅನ್ನುವಂತಹದ್ದು ಇದು ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇಟ್ ಈಸ್ ಕ್ರಿಯೇಟೆಡ್. ಒಂದು ಕಾಲಘಟ್ಟದಲ್ಲಿ ಅಂತ ಹೇಳಿದಾಗ ಇಟ್ ಈಸ್ ಕ್ರಿಯೇಟೆಡ್ ಇನ್ ಸಮ್ ಟೈಮ್. ಸೊ ಒಂದು ಕಾಲದ ಪರಿಧಿ, ಒಂದು ಬೌಂಡ್ರಿ, ಕಾಲದ ಒಂದು ಬೌಂಡ್ರಿ ಒಳಗಡೆ ನಿರ್ಮಾಣವಾಗಿರುವಂತಹ ಈ ಜಗತ್ತು. ಆ್ಯಂಡ್ ಅಗೇನ್ ಈ ಜಗತ್ತು ಅನ್ನುವಂಥದ್ದು ಅಗೇನ್ ಇಟ್ ರಿಮೈನ್ಸ್ ಹಿಯರ್ ಫಾರ್ ಸಮ್ ಟೈಮ್ ಬಿಕಾಸ್ ಇಟ್ ಈಸ್ ಬೌಂಡ್ ಬೈ ಟೈಮ್. ಸೊ ಇಟ್ ಈಸ್ ಕ್ರಿಯೇಟೆಡ್ ಇನ್ ಟೈಮ್, ಇಟ್ ರಿಮೈನ್ಸ್ ಹಿಯರ್ ಫಾರ್ ಸಮ್ ಟೈಮ್, ಆ್ಯಂಡ್ ಅಗೇನ್ it is going to be destroyed at some point of time. ಯಾವುದೆಲ್ಲವೂ ಕಾಲದ ವಶಕ್ಕೆ ಸಿಕ್ಕಿರುತ್ತೆ ಅದ್ಯಾವುದು ಇಟ್ ಈಸ್ ಸತ್ಯ ಅಲ್ಲ. they all come and go, they just appear. So this jagattu is, he is calling it Jagat as Gatavat. So we can see constantly the changes that are happening in the world. But space anta ಹೇಳಿದಾಗ space it supports all the changes. Space it supports all the changes, but space itself does not change. That is the guna. ಸ್ಪೇಸ್ ಅನ್ನುವಂತಹದ್ದು ಅನೇಕಗಳಿಗೆ ಅವಕಾಶವನ್ನು ಕೊಟ್ಟಿದೆ. ಅನೇಕಗಳು ಬಂದು ಸ್ಪೇಸ್ನಲ್ಲಿದೆ. ಆ ಅನೇಕಗಳೆಲ್ಲವೂ ಬಂದು ಹೋಗ್ತಾ ಇರುವಂತಹದ್ದು
ಬಂದು ಹೋಗ್ತಾ ಇರುವಂತಹ ಈ ಅನೇಕಗಳಲ್ಲಿ ನಾವು ಅನೇಕ ಬದಲಾವಣೆಗಳನ್ನು ನೋಡಬಹುದು. ಅನೇಕ ಬದಲಾವಣೆಗಳಿಗೂ ಕೂಡ ಅವಕಾಶವನ್ನು ಕೊಟ್ಟಿರುವಂತಹ ಈ ಸ್ಪೇಸ್ನಲ್ಲಿ ವಿ ಕೆನಾಟ್ ಸಿ ದಿ ಚೇಂಜಸ್. So space supports for all types of changes, but space itself does not change. Colors and forms in the world, they change. Colors and forms in the world, they change. Vision does not change. The eyes change. Mind does not change. And mind also changes, but consciousness does not change. So we have to start the journey from changing to the unchanging. So we have to shift our attention from changing to unchanging. And we have to end up there where we are. ನಾವು ಅಲ್ಲಿ ಹೋಗಿ ನಿಲ್ಲಬೇಕಾಗುತ್ತೆ. ದಟ್ ಈಸ್ ದಿ ಜರ್ನಿ. ಸೊ ಈ ಪ್ರಕಾರ ಆಕಾಶದಂತೆ ನಾನು ಅನಂತ, ಮಡಿಕೆಯಂತೆ ಈ ತೋರಿಕೆಯ ಜಗತ್ತು. ಇತಿ ಜ್ಞಾನಂ. ಸೊ ದಿಸ್ ಈಸ್ ದಿ ನಾಲೆಡ್ಜ್. ಅಂಡ್ ದಿಸ್ ರಿಯಲೈಸೇಷನ್ ಆಫ್ ದಿ ಜನಕ ಮಹಾರಾಜ ವಿ ಹ್ಯಾವ್ ಟು ಅಪ್ರಿಷಿಯೇಟ್. ಸೊ ಹಿ ಸೇಸ್ ದಟ್ ವಿ ಡು ನಾಟ್ ಹ್ಯಾವ್ ಟು ಡೂ ಎನಿಥಿಂಗ್ ಅಟ್ ಆಲ್. ಸಿ, ಕರ್ಮಗಳು ಅಂತ ಹೇಳಿದಾಗ ದೇ ಬೈಂಡ್ ಅಸ್. ಕರ್ಮಗಳು ನಮ್ಮನ್ನು ಬಂಧಿಸುತ್ತೆ. ವೆದರ್ ಇಟ್ ಈಸ್ ಗುಡ್ ಕರ್ಮ ಆರ್ ಬ್ಯಾಡ್ ಕರ್ಮ, ಸಕಾಮ ಕರ್ಮ, ವಾಟ್ ಎವರ್ ಇಟ್ ಈಸ್, ಕರ್ಮಗಳು ಅಂತ ಹೇಳಿದಾಗ ಅವುಗಳು ನಮ್ಮನ್ನು ಬಂಧನಕ್ಕೆ ಒಳಪಡಿಸುತ್ತೆ. ದರ್ ಈಸ್ ನೋ ಡೌಟ್ ಅಬೌಟ್ ಇಟ್. ಅದೇ ರೀತಿ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ನಾಲೆಡ್ಜ್. ಜ್ಞಾನ ಅಂತಂದಾಗ ಜ್ಞಾನ ಮೀನ್ಸ್ ನೋಯಿಂಗ್ ಸಮಥಿಂಗ್. ಸೊ ಯು ನೀಡ್ ಟು ನೋ ಸೋ ಮೆನಿ ಥಿಂಗ್ಸ್. ಸೊ ದೆರ್ ಆರ್ ಮೆನಿ ಟೈಪ್ಸ್ ಆಫ್ ನಾಲೆಡ್ಜ್. ಬಟ್ ದಿ ನಾಲೆಡ್ಜ್ which requires follow-up action, the knowledge which requires follow-up actions, they bind us. ಕರ್ಮಗಳು ನಮ್ಮನ್ನು ಬಂಧಿಸುತ್ತೆ. ಈವನ್ ಜ್ಞಾನದ ವಿಚಾರದಲ್ಲೂ ಕೂಡ. ಸೊ ಜ್ಞಾನ ಇಸ್ ದಿ ಹೈಯೆಸ್ಟ್ ಅಂತ ಹೇಳ್ತಾರೆ. ಜ್ಞಾನಕ್ಕೆ ಅಷ್ಟೊಂದು ಮಹತ್ತರವಾದಂತಹ ಸ್ಥಾನವನ್ನು ಕೊಟ್ಟರೂ ಕೂಡ ಎಲ್ಲೋ ಒಂದು ಕಡೆ ದೇರ್ ಇಸ್ ಅ ಲಿಮಿಟೇಷನ್. ಸೊ ಈವನ್ ಜ್ಞಾನ ಅಂತ ಹೇಳಿದ್ರು ಕೂಡ ಅಲ್ಲಿ ಕೆಲವೊಂದು ರೀತಿಯ ಜ್ಞಾನಗಳಿದೆ. ಅದಕ್ಕೆ ಏನು ಅಂತಂದರೆ ಫಾಲೋ ಅಪ್ ಆ್ಯಕ್ಷನ್ಸ್ ಮತ್ತೆ ಮತ್ತೆ ಮಾಡ್ತಾ ಇರಬೇಕಾಗತ್ತೆ. ಈವನ್ ಜ್ಞಾನ ಅಂತ ಹೇಳಿದಾಗ ಕೂಡ ಅದು ಪರಿಪೂರ್ಣತೆಯನ್ನು ಸಾಧಿಸಬೇಕಾಗತ್ತೆ. ಸೊ ಆ ಪರಿಪೂರ್ಣತೆಯ ಮಟ್ಟವನ್ನು ತಲುಪುವವರೆಗೆ, ಬಿಕಾಸ್ ಯಾವುದೇ ಒಂದು ಜ್ಞಾನ ಅಂತ ಹೇಳಿದಾಗ ಅದನ್ನು ಇಷ್ಟೇ ಅಂತ ನಾವು ಅಷ್ಟು ಸುಲಭವಾಗಿ ನಾವು ಪರಿಗಣಿಸೋದಕ್ಕಾಗೋದಿಲ್ಲ. ವೆದರ್ ಇಟ್ ಈಸ್ ಲೌಕಿಕ ಆರ್ ಆಧ್ಯಾತ್ಮ, ಏನೋ ಒಂದು ನನಗೆ ಗೊತ್ತಾಯಿತು ಅಂತ ಹೇಳಿದ ತಕ್ಷಣ ಅದು ಇಷ್ಟು ಮಾತ್ರ. ನೋ, ವಿ ಕೆನಾಟ್ ಸೇ ಲೈಕ್ ದಟ್. ಬಿಕಾಸ್ ಅಲ್ಲಿ ಅನ್ಸೀನ್ ಪೋರ್ಷನ್ಸ್ ಬೇಕಾದಷ್ಟಿರುತ್ತೆ. ಸೊ ಜ್ಞಾನ ಅಂತಂದಾಗ ವಿ ಕೆನಾಟ್ ಲಿಮಿಟ್ ದಟ್ ನಾಲೆಡ್ಜ್. ಸೊ ದ ನಾಲೆಡ್ಜ್ ವಿಚ್ ರಿಕ್ವೈರ್ಸ್ ಫಾಲೋ ಅಪ್ ಆ್ಯಕ್ಷನ್ಸ್, ಮತ್ತೆ ಮತ್ತೆ ಮಾಡುವಂತಹ ಕರ್ಮಗಳಿಂದ ನಾವು ಪರಿಪೂರ್ಣತೆಯನ್ನು ಸಾಧಿಸುವ ಮಟ್ಟಕ್ಕೆ ನಾವು ಬೆಳೀತಾ ಇರ್ತೀವಿ. ಈವನ್ ಜ್ಞಾನದ ವಿಚಾರದಲ್ಲಿ ಜ್ಞಾನವನ್ನು ನಾನು ಸಂಪಾದನೆ ಮಾಡ್ತಾ ಇದ್ದೀನಿ. ಇವತ್ತೊಂದು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಇವತ್ತು ನಾನು ಏನು ಕಲ್ತಿದ್ದೀನಿ ಅಲ್ಲಿ ನನಗೆ ಕೆಲವು ಕ್ಲಾರಿಟಿಗಳು ಬೇಕಿರುತ್ತೆ. ಸೊ ಅಗೈನ್ ಫಾರ್ ದಟ್ ಟು ಅಟೈನ್ ದಟ್ ಕ್ಲಾರಿಟಿ, ಸಂಶಯಗಳು ಬಾರದಂತೆ ಆ ಜ್ಞಾನವನ್ನು ನಾನು ನನ್ನದಾಗಿಸ್ಕೋಬೇಕು. ಆ ಸಂದರ್ಭದಲ್ಲಿ ನಾನು ಅದಕ್ಕಾಗಿ ಕೆಲವು ಕರ್ಮಗಳನ್ನು ಮಾಡಬೇಕಾಗತ್ತೆ. ಸೊ ದೆರ್ ಆರ್ ಸಮ್ ನಾಲೆಡ್ಜ್, there are
ವೇರಿಯಸ್ ಟೈಪ್ಸ್ ಆಫ್ ನಾಲೆಡ್ಜ್, ದ ನಾಲೆಡ್ಜ್ ವಿಚ್ ರಿಕ್ವೈರ್ಸ್ ಫಾಲೋ ಅಪ್ ಆ್ಯಕ್ಷನ್ ವಿಲ್ ಬೈಂಡ್ ಅಸ್. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಏನು ಹೇಳ್ತಾರೆ ದೊಡ್ಡವರು ಅಂತಂದರೆ, ಮಕ್ಕಳಿಗೆ ಪ್ರತಿನಿತ್ಯ ನೀನು ಸಂಧ್ಯಾ ವಂದನೆಯನ್ನು ಮಾಡಬೇಕು. ಸಂಧ್ಯಾ ವಂದನೆಯನ್ನು ಮಾಡಿ ಅಲ್ಲಿ ಗಾಯತ್ರಿ ಜಪ ಯಥಾಶಕ್ತಿ, ನೀನು ಪ್ರತಿನಿತ್ಯ ಗಾಯತ್ರಿ ಮಂತ್ರವನ್ನು ನೀನು ಜಪ ಮಾಡಬೇಕು. ಗಾಯತ್ರಿ ಜಪ ಅಂತ ಹೇಳ್ತಾರೆ. ಸೊ ಡೈಲಿ ಸಂಧ್ಯಾವನ್ನೇ ಮಾಡಬೇಕು. ಅದರ ಜೊತೆಯಲ್ಲಿ ನೀವು ಹ್ಯಾವ್ ಟು ಡೂ ದಿ ಗಾಯತ್ರಿ ಜಪ. ಸೊ ಗಾಯತ್ರಿ ಮಂತ್ರವನ್ನು ನೀನು ಮತ್ತೆ ಮತ್ತೆ ಆ ಒಂದು ಜಪವನ್ನು ನೀನು ಮಾಡೋದ್ರಿಂದ ಅದು ನಿನಗೆ ಅನೇಕಗಳನ್ನು ತಂದುಕೊಡುತ್ತೆ. ಸೊ ಯು ವಿಲ್ ಗೆಟ್ ದಿ ಬ್ರಹ್ಮ ತೇಜಸ್. ಸೊ ಪ್ರತಿನಿತ್ಯ ನೀನು ಗಾಯತ್ರಿ ಜಪವನ್ನು ಮಾಡೋದ್ರಿಂದ ನಿನಗೆ ಅದು ಬ್ರಹ್ಮ ತೇಜಸ್ಸನ್ನು ತಂದು ಕೊಡುತ್ತೆ. ಬಟ್ ನೀ ಏನಾದರೂ ಈ ಸಂಧ್ಯಾವನ್ನೇ ಮಾಡೋವಂತಹದ್ದನ್ನು ಅಥವಾ ಈ ಗಾಯತ್ರಿ ಜಪವನ್ನು ಮಾಡೋವಂತಹದ್ದನ್ನು ನಿಲ್ಲಿಸ್ಬಿಟ್ರೆ, ಅಥವಾ ಕಾಟಾಚಾರ ಹೇಗೋ ಒಂದು ಮಾಡಿ ಮುಗಿಸಿದ್ರಾಯಿತು, ಒಂದು ಒತ್ತಡಕ್ಕೆ ಸಿಲುಕಿ ಸರಿನೋ ತಪ್ಪೋ ಮಾಡಬೇಕು, ಮಾಡ್ತಾ ಇದ್ದೀನಿ, ಈ ಒಂದು ಮನೋಧಾರಣೆಯಿಂದ ಮಾಡಿದ್ರೂ ಕೂಡ ಅದು ನಿನಗೆ ಒಳ್ಳೇದು ಮಾಡೋದಿಲ್ಲ. ನಿನ್ನಲ್ಲಿ ಅದು ಭ್ರಮೆಯನ್ನು ತಂದುಕೊಡುತ್ತೆ. ನೀನು ಒಂದು ರೀತಿ ನೀನು ಭ್ರಮೆಗೆ ಒಳಗಾಗ್ತೀಯಾಗ. ಸೊ ಆ್ಯಕ್ಚುಲಾಗಿ ನೀನು ದಿನನಿತ್ಯದಲ್ಲಿ ನೀನು ಮಾಡಬೇಕಾಗಿರೋಂತಹದ್ದನ್ನು ಶಿಸ್ತಿನಿಂದ ಮಾಡಿದಾಗ ನಿನಗೆ ಅದು ಬ್ರಹ್ಮ ತೇಜಸ್ಸನ್ನು ಕೊಡುತ್ತೆ. ಬಟ್ ಸರಿಯಾಗಿ ಮಾಡದೆ ಹೋದರೆ ಅಥವಾ ಮಾಡೋ ಅಂತಹದ್ದನ್ನು ನೀನು ನಿಲ್ಲಿಸ್ಬಿಟ್ರೆ ನಿನಗೆ ಅದು ಭ್ರಮೆಯನ್ನು ತಂದುಕೊಡುತ್ತೆ. ಸಿ, ಬಿಟ್ವೀನ್ ಬ್ರಹ್ಮ ತೇಜಸ್ಸು ಅಂಡ್ ಭ್ರಮೆ ಅಂತಂದರೆ, ಬ್ರಹ್ಮ ತೇಜಸ್ಸು ಮೀನ್ಸ್ ವೆರಿ ಬ್ರೈಟ್, ಭ್ರಮೆ ಅಂತಂದರೆ ಡಲ್ನೆಸ್. ಸೊ ಈ ರೀತಿ ದೊಡ್ಡವ್ರು ಹೇಳ್ತಾರೆ. ಸಪೋಸ್ ಇನ್ನು ಓದ್ತಾ ಇದ್ದಾನೆ ಹುಡುಗ, ಈಸ್ ಎ ಸ್ಟೂಡೆಂಟ್ ಅಂತ ಹೇಳಿದಾಗ ಅವನಿಗೆ ದಿನನಿತ್ಯ ಈ ರೀತಿ ಸಂಧ್ಯಾ ವಂದನೆ, ಗಾಯತ್ರಿ ಜಪ, ಅದರ ಜೊತೆಗೆ ಅವನಿಗೆ ಬೇಕಾದಷ್ಟು ಅವನದೇ ಆದ ಅನೇಕಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಶಾಲಾ ಕಾಲೇಜುಗಳಲ್ಲಿ ಪಾಠ ಮಾಡಿರುವಂತಹದ್ದನ್ನು ರಿವೈಸ್ ಮಾಡ್ಕೋಬೇಕಾಗತ್ತೆ. ಅಸೈನ್ಮೆಂಟ್ ಕೊಟ್ಟಿರ್ತಾರೆ, ಅವುಗಳನ್ನು ಮಾಡಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಮತ್ತು ಹೇಳ್ಕೊಟ್ಟಿರುವಂತಹದ್ದನ್ನು ಓದಿ ಮತ್ತೆ ಮತ್ತೆ ಅಲ್ಲಿ ಅದನ್ನು ಸರಿ ಮಾಡ್ಕೋಬೇಕಾಗತ್ತೆ. ಗೊತ್ತಾಗದೇ ಇರೋವಂತಹದ್ದನ್ನು ನೋಟ್ ಮಾಡಿಕೊಂಡು ಮತ್ತೆ ಕಾಲೇಜಿಗೆ ಹೋದಾಗ ಅಥವಾ ಶಾಲೆಗೆ ಹೋದಾಗ ಅಲ್ಲಿ ಟೀಚರ್ಸ್ನ ಕೇಳಬೇಕಾಗತ್ತೆ. ಕೆಲವೊಂದುಗಳನ್ನು ಸ್ನೇಹಿತರಿಂದ ತಿಳ್ಕೊಳ್ಳುವಂತಹದ್ದಿರುತ್ತೆ, ಡಿಸ್ಕಸ್ ಮಾಡುವಂತಹದ್ದಿರುತ್ತೆ. ಇವೆಲ್ಲವುಗಳ ಜೊತೆಯಲ್ಲಿ ಈವನ್ ಆಟ ಈಸ್ ಈಕ್ವಲಿ ಇಂಪಾರ್ಟೆಂಟ್, ಸ್ಪೋರ್ಟ್ಸ್. ಸೊ ಒಬ್ಬ ವಿದ್ಯಾರ್ಥಿ ಅಂತ ಹೇಳಿದಾಗ ಅವನಿಗೆ ಆಟ, ಪಾಠ, ಊಟ, ಎವ್ರಿಥಿಂಗ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಸೊ ಅದರಿಂದ ಇಲ್ಲಿ ಬೆಳಗಾಗಿದ್ದು ನೀನು ಸಂಧ್ಯಾವನ್ನೆಯ ಜೊತೆಗೆ ಗಾಯತ್ರಿ ಜಪವನ್ನು ಇಷ್ಟು ಮಾಡಬೇಕು ಅನ್ನುವಂತಹ ಒಂದು ಒತ್ತಡ, ಬಹುಶಃ ಅವನು ಅದನ್ನು ಒತ್ತಡ ಅನ್ನೋ ರೀತಿಯಲ್ಲಿ ತಿಳ್ಕೊಂಡು ಇಲ್ಲಿ ಗಮನ ಕೊಡದೆ ಹೋದರೆ ಏನಾಗುತ್ತೆ, ಅವ್ನು ಮಾಡಬೇಕಾಗಿರೋಂತಹ ಅಸೈನ್ಮೆಂಟ್ ಮಾಡೋದಿಲ್ಲ. ಶಾಲೆಯಲ್ಲಿ ನಾನು ಏನೋ ಇವತ್ತು ಟೀಚರ್ನ ಕೇಳಿ ಡೌಟ್ಸ್ ಕ್ಲಿಯರ್ ಮಾಡ್ಕೊತೀನಿ ಅಂತ ಅಂದ್ಕೊಂಡಿರ್ತಾನೆ, ಅದು ಕೂಡ ಅವನಿಗೆ ಎಡವಟ್ಟಾಗಬಹುದು. ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡೋಕ್ಕಾಗದೇ ಇರಬಹುದು. ನಂತರ ಆಟ ಆಡುವಂತಹ ಸಮಯದಲ್ಲಿ ಬ್ಯಾಕ್ಲಾಗ್, ಉಳ್ಕೊಂಡಿರುವಂತಹ ಅಸೈನ್ಮೆಂಟು, ಆ ಸಮಯದಲ್ಲಿ ಮಾಡಬೇಕಾಗತ್ತೆ, ಆಟ ಮಿಸ್ ಆಗುತ್ತೆ. ಆಟ ಮಿಸ್ ಆಯ್ತಲ್ಲ ಅಂತ ಹೇಳಿ ಮನೆಗೆ ಬಂದಾಗ ರಾತ್ರಿ ಓದೋ ಸಮಯದಲ್ಲಿ ಗಮನ ಎಲ್ಲ ಆಟದ ಕಡೆ ಇರುತ್ತೆ. ಇದು ಬಂಧನ. ದಿಸ್ ಈಸ್ ಕಾಲ್ಡ್ ಬಂಧನ. ಸೊ ನಾಲೆಡ್ಜ್ ಅಂತ ಹೇಳಿದಾಗ ಈವನ್ ಫಾಲೋ ಅಪ್ ಆ್ಯಕ್ಷನ್ಸ್ ಇರುವಂತಹ ನಾಲೆಡ್ಜು ಅವುಗಳು ನಮ್ಮನ್ನು ಬಂಧನಕ್ಕೆ ಒಳಪಡಿಸುತ್ತೆ. ಸೊ ಅನೇಕ ಕರ್ಮಗಳನ್ನು ನಾನು ಮಾಡಬೇಕಾದ್ರೆ ಸ್ಟೂಡೆಂಟ್ ಇರಬಹುದು ಅಥವಾ ಈವನ್ ಒಬ್ಬ ಮನೆಯಲ್ಲಿ ವರ್ಕಿಂಗ್, ಅವನು ಕೆಲಸದಲ್ಲಿದ್ದಾನೆ ಅಂತಂದಾಗ ಅವನ ಟೈಮಿಂಗ್ಸ್ ಇರುತ್ತೆ. ಒಂದು ದಿವಸ ಇನ್ಸ್ಪೆಕ್ಷನ್ ಅಂತ ಹೇಳಿ ಆಫೀಸ್ಗೆ ಬೇಗ ಹೋಗಬೇಕಾಗಿರುತ್ತೆ, ಅಥವಾ ಹಿಂದಿನ ದಿನ ಮಾಡೋಕ್ಕಾಗದೇ ಇರುವಂತಹ ಕೆಲವು ಆಫೀಸ್ ವರ್ಕ್ಗಳನ್ನ ನಾನು ಬೇಗ ಹೋಗಿ ಇವತ್ತೆಲ್ಲ ಕಂಪ್ಲೀಟ್ ಮಾಡಬೇಕು, ಇಲ್ಲ ಅಂತಂದರೆ ಬಾಸ್ ಕೈಲಿ ಬಯಸ್ಕೋಬೇಕಾಗತ್ತೆ. ಸೊ ಮೆನಿ ಥಿಂಗ್ಸ್ ಆಫೀಸ್ ಅಂತಂದ್ರೆ ಹೀಗೆ ಈವನ್ ಲೌಕಿಕ ಅಂತಂದಾಗಲೂ ಕೂಡ ಅವನಿಗೆ ಅನೇಕ ಜವಾಬ್ದಾರಿಗಳಿರುತ್ತೆ, ಅವನದೇ ಆದ ಕರ್ತವ್ಯಗಳಿರುತ್ತೆ. ಸೊ ಇದು ಆಧ್ಯಾತ್ಮ ಅಂತ ಹೇಳಿ ಇಲ್ಲೂ ಕೂಡ ಅನೇಕ ಕರ್ತವ್ಯಗಳಿರುತ್ತೆ.
ಸೊ ಒಂದು ರೀತಿ ಹೆದರಿಕೆ. ನಾನು ಗಾಯತ್ರಿ ಜಪವನ್ನು ಮಾಡದೆ ಹೋದರೆ ಭ್ರಮೆಗೆ ಒಳಗಾಗ್ತೀನಿ, ಮಾಡಿದ್ರೆ ಬ್ರಹ್ಮ ತೇಜಸ್ಸು ಬರುತ್ತೆ, ಬ್ರಹ್ಮ ತೇಜಸ್ಸು ಬೇಕು, ಭ್ರಮೆನೂ ಬರಬಾರದು. ಸೊ ಯಾವ ರೀತಿ ಮಾಡಬೇಕು? ಆಫೀಸ್ ವರ್ಕ್ ಕಂಪ್ಲೀಟ್ ಆಗಬೇಕು, ಮನೆಯಲ್ಲಿ ಜಪ ಮಾಡಬೇಕು. ಸಿ, ದಿಸ್ ವಿಲ್ ಲೀಡ್ ಅಸ್ ಟು ದಿ ಬಾಂಡೇಜ್. ಈ ರೀತಿ ಇವುಗಳು ನಮ್ಮನ್ನು ಕಟ್ಟಿ ಹಾಕತ್ವೆ, ಬಂಧನಕ್ಕೆ ಒಳಪಡಿಸುತ್ತೆ. ಬಟ್ ನಮ್ಮ ಮೇನ್ ಪ್ರಾಬ್ಲಮ್ ಏನು ಅಂತಂದರೆ, ಅದು ಒಂದು ರೀತಿಯ ಚಟ ನಮ್ಮದು. ಏನು ಅಂತಂದರೆ, ವಿ ಆಲ್ವೇಸ್ ವಾಂಟ್ ಟು ಡೂ ಸಮಥಿಂಗ್. ನಾವು ಸುಮ್ಮನೆ ಇರೋದಿಲ್ಲ. ಸುಮ್ಮನೆ ಇರುವಂತಹ ಜಾಯಮಾನ ನಮ್ಮದಲ್ಲ, ಮನುಷ್ಯನ ಗುಣನೇ ಅಲ್ಲ ಅದು. ಏನೋ ಒಂದು ಮಾಡ್ತಾನೆ ಇರ್ತಾನೆ. ಸಿ, ನಮಗೆ ಗೊತ್ತಾಗೋದಿಲ್ಲ, ನಾವು ಅಂದ್ಕೊಂಡಿದ್ದೀವಿ ಅವನು ಏನು ಮಾಡ್ತಾ ಇಲ್ಲ, ಸುಮ್ಮನೆ ಕೂತಿದ್ದಾನೆ ಅಂತ. ಮನಸ್ಸಿನಲ್ಲಿ ಅನೇಕ ನಡೀತಾ ಇರುತ್ತೆ, ಯುದ್ಧ ನಡೀತಾ ಇರುತ್ತೆ, ನಮಗದು ಕಾಣೋದಿಲ್ಲ. ಅವನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ. ಸೊ ನಾವೇನು ಅಂದ್ಕೊಂಡಿದ್ದೀವಿ, ಅವನು ಸುಮ್ಮನೆ ಕೂತಿದ್ದಾನೆ. ಅವನು ಸುಮ್ಮನೆ ಕೂತಿರೋದಿಲ್ಲ. ಯಾವುದೇ ಮನುಷ್ಯ ಸುಮ್ಮನೆ ಇರೋಕ್ಕಾಗೋದಿಲ್ಲ. ಸೊ ಆದರೆ ಇವೆಲ್ಲ ಸಿದ್ಧಾಂತವಾಗಿರುವಂತಹದ್ದು, ಅನುಭವಿಗಳು ಅಬ್ಸರ್ವ್ ಮಾಡಿರುವಂತಹದ್ದು. ಸೊ ಅದನ್ನು ಸಾಮಾನ್ಯವಾಗಿ ನಾವುಗಳು ವಿ ಆಲ್ವೇಸ್ ವಾಂಟ್ ಟು ಡೂ ಸಮಥಿಂಗ್, ಆ ಒಂದು ಗುಣ ನಮ್ಮಲ್ಲಿ ಇರುತ್ತೆ. ಸೊ ಪರಮಾತ್ಮ ಏನು ಹೇಳ್ತಾನೆ ಅಂತಂದರೆ, ಗೀತೆಯ 4ನೇ ಅಧ್ಯಾಯ ಜ್ಞಾನಕರ್ಮ ಸನ್ಯಾಸ ಯೋಗ, ಅಲ್ಲಿ ಪರಮಾತ್ಮ ಒಂದು ಕಡೆ ಹೇಳ್ತಾನೆ, ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪಃ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಹೇ ಅರ್ಜುನ, ನೋಡಪ್ಪ, ಯಜ್ಞ ಅಂತ ಹೇಳಿದಾಗ there are various types of yajnas. See, ದ್ರವ್ಯಯಜ್ಞಕ್ಕೆ ಕಂಪೇರ್ ಮಾಡಿದ್ರೆ ಜ್ಞಾನಯಜ್ಞ ಇದೆಯಲ್ಲ, ದಟ್ ಈಸ್ ವೆರಿ ಗ್ರೇಟ್. ಸೊ ದ್ರವ್ಯಯಜ್ಞಕ್ಕಿಂತ ಜ್ಞಾನಯಜ್ಞ ಅನ್ನುವಂತಹದ್ದು ಈಸ್ ಅತ್ಯುತ್ತಮ, ದಟ್ ಈಸ್ ವೆರಿ ಗ್ರೇಟ್. ಒಂದಕ್ಕಿಂತ ಒಂದು ಈ ರೀತಿ ಇರುತ್ತೆ. ಅದರಿಂದ ಹೇ ಪಾರ್ಥ, ಕೊನೆಯಲ್ಲಿ ಏನು ಗೊತ್ತಾ, ಫೈನಲಿ ಡು ಯು ನೋ ದ ಅಲ್ಟಿಮೇಟ್ ಏನು ಅಂತಂದರೆ, ಎಲ್ಲ ಕರ್ಮಗಳು ಕೂಡ ಕೊನೆಗೆ ಜ್ಞಾನದಲ್ಲಿ ಕೊನೆಗೊಳ್ಳತ್ತೆ. ಸೊ ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಅನೇಕಗಳನ್ನು ನಾವು ಮಾಡುವಂತಹ ಈ ಕರ್ಮಗಳು, ಅವುಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ, ಇಟ್ ಈಸ್ ದಿ ಗುಣಾಸ್, ದೇ ಆರ್ ಡೂಯಿಂಗ್ ಸಮಥಿಂಗ್. ಇಟ್ ಈಸ್ ದಿ ಗುಣಾಸ್, ಗುಣೇಶು ವರ್ತಂತೆ. ಸೊ ಇಟ್ ಈಸ್ ದಿ ಗುಣಾಸ್, ದೇ ಆರ್ ಡೂಯಿಂಗ್ ದಿ ಕರ್ಮಾಸ್. ನಾವು ಅನ್ಕೊಳ್ಳೋದು ನಾನು ಮಾಡ್ತಾ ಇದ್ದೀನಿ, ಅವನು ಮಾಡ್ತಾ ಇದ್ದಾನೆ, ಇವನು ಮಾಡ್ತಾ ಇದ್ದಾನೆ. ಆಕ್ಚುಲ್ ಆಗಿ ಕರ್ಮಗಳನ್ನು ಮಾಡ್ತಾ ಇರುವಂತಹದ್ದು ಗುಣಗಳು. ಇದು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ ಗೊತ್ತಾಗುವಂತಹ ಸತ್ಯ. ಯಾಕೆ ಅಂತಂದರೆ, ಯಾವುದೇ ಒಂದು ಕರ್ಮವನ್ನು ಮಾಡಿದಾಗ ಇದು ಗುಣ ಮಾಡಿರುವಂತಹದ್ದು ನಾನಲ್ಲ ಅಂತಂದರೆ, ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ವೆರಿ ಡಿಫಿಕಲ್ಟ್ ಟು ಕನ್ವಿನ್ಸ್ ದಿ ಸಮ್ ಒನ್ ಆಲ್ಸೋ. ಸೊ ಇಂತಹ ನಾಲೆಡ್ಜ್ಗಳೇನು ಅಂತಂದರೆ, ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಇಲ್ಲಿ ವಿ ಹ್ಯಾವ್ ಟು ಪೇ ಲಾಟ್ ಆಫ್ ಅಟೆನ್ಷನ್ ಆ್ಯಂಡ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಲ್ಲಿರುವಂತಹ ಸೂಕ್ಷ್ಮ, ಹೇಗೆ ಆ ಪ್ರೋಸೆಸ್ನೆಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ. ದೆನ್ ವಿ ರಿಯಲೈಸ್, ಎಸ್, it is the gunas, they are doing the karmas, it's not me. So it's a profound knowledge. ಸೊ ಒಮ್ಮೆ ಇಂತಹ ಒಂದು ನಾಲೆಡ್ಜು ನಮಗೆ ಅರ್ಥ ಆದಾಗ, ಅವುಗಳನ್ನು ಕುರಿತು ವಿ ಕಾಲ್ ಇಟ್ ಜ್ಞಾನಂ. ಸೊ ದಿಸ್ ಈಸ್ ಕಾಲ್ಡ್ ಜ್ಞಾನಂ. ಸೊ ಇಂತಹ ಜ್ಞಾನ ಉಂಟಾದಾಗ ಏನಾಗುತ್ತೆ, ಜನಕ ಯಾವ ಸ್ಟೇಟ್ಮೆಂಟ್ನ ಕೊಡ್ತಾನೆ, ಇಟ್ ಈಸ್ ಪಾಸಿಬಲ್ ಫಾರ್ ಅಸ್ ಟು ಗಿವ್ ಸಚ್ ಟೈಪ್ ಆಫ್ ಸ್ಟೇಟ್ಮೆಂಟ್ಸ್. See, when Janaka, he attained the knowledge, he says, iti gnanam. This is the knowledge. So, this is the knowledge. Intaha gnana untadre, tataitasya natyago nagrahodayah. So, where is the question of holding on to it or give it away or not even laya? Laya is also not possible. Laya annontaha yogada abhyasa kuda is not required. See, this can be understood only when we attain that supreme knowledge. Iti gnanam.
ಸೊ ಅದನ್ನು ಇಲ್ಲಿ ರಿಯಲೈಸ್ ಮಾಸ್ಟರ್ ಜನಕ ಮಹಾರಾಜ ಹೇಳ್ತಾ ಇದ್ದಾನೆ. ಸಿ ದಿಸ್ ಶುದ್ಧ ಚೈತನ್ಯ ಹೀಸ್ ಸರ್ವವ್ಯಾಪಕ. ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ನಾವೇನು ಹೇಳ್ತೀವಿ, ಇಟ್ ಇಸ್ ಕಾಲ್ಡ್ ದಿ ಶುದ್ಧ ಚೈತನ್ಯ. ಅಂಡ್ ದಿಸ್ ಶುದ್ಧ ಚೈತನ್ಯ ಹೀ ಈಸ್ ಎವ್ರಿವೇರ್. ಇಟ್ ಈಸ್ ಸರ್ವವ್ಯಾಪಕ. ಸಿ ನಾವು ಪರಮಾತ್ಮ ಅಂತಂದಾಗ ವೇದಾಂತದಲ್ಲಿ ವಿ ಯೂಸ್ ಮೆನಿ ವರ್ಡ್ಸ್. ದೇವರು ಅಂತ ಹೇಳ್ತೀವಿ, ಪರಮಾತ್ಮ ಅಂತ ಕರಿತೀವಿ, ಭಗವಾನ್ ಅಂತೀವಿ, ಜ್ಞಾನಿ ಅಂತೀವಿ, ಆತ್ಮ ಅಂತ ಕರಿತೀವಿ, ಆತ್ಮವಸ್ತು ಅಂತ ಹೇಳ್ತೀವಿ, ಶುದ್ಧ ಚೈತನ್ಯ ಅಂತ ಕರಿತೀವಿ, ಮುಕ್ತ ಅಂತ ಹೇಳ್ತೀವಿ. ಸಿ ದಿಸ್ ಶುದ್ಧ ಚೈತನ್ಯ ಇಸ್ ಸರ್ವವ್ಯಾಪಕ, ಸರ್ವಾಂತರ್ಯಾಮಿ. ಅಗೇನ್ ಪರಮಾತ್ಮ ಅಂತ ಹೇಳಿದಾಗ ಕೂಡ ನಾವು ಅದನ್ನೇ ಹೇಳ್ತೀವಿ, ಪರಮಾತ್ಮ ಹಿ ಈಸ್ ಎವ್ರಿವೇರ್ ವೇರ್ ಹಿ ಈಸ್ ನಾಟ್, ಹಿ ಈಸ್ ಸರ್ವಾಂತರ್ಯಾಮಿ. ಸೊ ಹಿ ಈಸ್ ಆಲ್ ಪರ್ವೇಸಿವ್. ಪರಮಾತ್ಮನನ್ನು ನಾವು ಆಲ್ ಪರ್ವೇಸಿವ್ ಅಂತ ಹೇಳ್ತೀವಿ. ಇಲ್ಲಿ ಜನಕ ಮಹಾರಾಜ ಹೇಳ್ತಾನೆ, ದಿಸ್ ಶುದ್ಧ ಚೈತನ್ಯ ಹಿ ಈಸ್ ಸರ್ವವ್ಯಾಪಕ, ಸರ್ವಾಂತರ್ಯಾಮಿ, ಹಿ ಈಸ್ ಎವ್ರಿವೇರ್, ಹಿ ಈಸ್ ಆಲ್ ಪರ್ವೇಸಿವ್. ಸೊ ವಾಸ್ತವದ ದೃಷ್ಟಿಯಿಂದ ನೋಡಿದ್ರೆ ದಿಸ್ ಶುದ್ಧ ಚೈತನ್ಯ ಹಿ ಈಸ್ ಎವ್ರಿಥಿಂಗ್, ಎಲ್ಲವೂ ಅವನಾಗಿದ್ದಾನೆ. ಸಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಎವ್ರಿಥಿಂಗ್ ಈಸ್ ಈಕ್ವಲಿ ಪೊಟೆನ್ಷಿಯಲ್, ಇಟ್ ಈಸ್ ಡಿವೈನ್ ಅಂತ ಹೇಳ್ತಾರೆ ಅವರು. ವಾಟ್ ಈಸ್ ನಾಟ್ ಪರಮಾತ್ಮ? ಎವ್ರಿಥಿಂಗ್ ಈಸ್ ಈಕ್ವಲಿ ಪೊಟೆನ್ಷಿಯಲ್, ದೇ ಆರ್ ಡಿವೈನ್. ಸಿ ಇಟ್ ಮೀನ್ಸ್ ದಿಸ್ ಶುದ್ಧ ಚೈತನ್ಯ ಅಂತ ಹೇಳಿದಾಗ ಹಿ ಈಸ್ ಪೂರ್ಣ. ಸಿ ಈ ಪೂರ್ಣ ಅನ್ನುವಂತಹದ್ದು ಯಾವಾಗ ಅರ್ಥ ಆಗುತ್ತೆ? ವೆನ್ ಇಟ್ ಈಸ್ ಅಂಡರ್ಸ್ಟುಡ್ that the pure consciousness, that Shuddha Chaitanya is everything, he is everything ಅನ್ನುವಂತಹದ್ದು ಅರ್ಥ ಆದಾಗ he has got everything ಅನ್ನುವಂತಹ ಅರ್ಥವನ್ನು ಕೂಡ ನಾವು ಅಲ್ಲಿ ತಗೊಂಡು ಹೋಗ್ಬೋದು. he is everything ಅಂತ ಹೇಳಿದಾಗ he has got everything, that we have to understand. he has got everything ಅಂತಂದ್ರೆ ಏನು? there is no scope for deficiency. ಅಲ್ಲಿ ಯಾವುದೇ ಒಂದು ಕೊರತೆ ಇಲ್ಲ, ಇಂತಹದ್ದು ಇಲ್ಲ ಅನ್ನುವಂತಹ ಕೊರತೆಯೇ ಅಲ್ಲಿಲ್ಲ. ಇಟ್ ಈಸ್ ಫುಲ್, ದಟ್ ಈಸ್ ಪೂರ್ಣ. ಪೂರ್ಣ ಅನ್ನುವಂತಹದ್ದು ಅದು ಎಲ್ಲವನ್ನ ಒಳಗೊಂಡಿದೆ ಅನ್ನುವಂತಹದ್ದನ್ನು ತಿಳಿಸುವಂತಹ ಶಬ್ದ. ಸೊ ದಿಸ್ ಶುದ್ಧ ಚೈತನ್ಯ ಇಸ್ ಪೂರ್ಣ ಅಂತ ಹೇಳಬೇಕಾದ್ರೆ ಇಟ್ ಈಸ್ ಎವ್ರಿಥಿಂಗ್ ಅಂಡ್ ಇಟ್ ಹ್ಯಾಸ್ ಗಾಟ್ ಎವ್ರಿಥಿಂಗ್, ಅಂಡ್ ಇಟ್ ಈಸ್ ಪೂರ್ಣ ಅಂಡ್ ಇಟ್ ಹ್ಯಾಸ್ ಗಾಟ್ ಎವ್ರಿಥಿಂಗ್ ಅಂತಂದರೆ there is nothing we can call it, there is some ಕೊರತೆ. ಅಲ್ಲಿ ಏನೋ ಒಂದು ಇಲ್ಲ ಅನ್ನೋವಂತಹದನ್ನು ನಾವು ಹುಡುಕಕ್ಕಾಗದೇ ಇಲ್ಲ. ಅಲ್ಲಿ ಏನೋ ಒಂದು ಇಲ್ಲ ಅನ್ನೋವಂತಹದ್ದಾದರೆ ಅದನ್ನು ನಾವು ಪೂರ್ಣ ಅಂತ ಕರೆಯೋದಕ್ಕಾಗೋದಿಲ್ಲ. ಸೊ ದಿಸ್ ಶುದ್ಧ ಚೈತನ್ಯನ ನಾವು ಪೂರ್ಣ ಅಂತ ಕರೆದಿದ್ದೀವಿ ಅಂತಂದ ಮೇಲೆ ಹಿ ಈಸ್ ಎವ್ರಿಥಿಂಗ್ ಅಂಡ್ ಹಿ ಹ್ಯಾಸ್ ಗಾಟ್ ಎವ್ರಿಥಿಂಗ್. ಸೊ ಪ್ರತಿಯೊಂದು ನನ್ನಲ್ಲಿ ಇದೆ, ಪ್ರತಿಯೊಂದು ನಾನೇ ಆಗಿದ್ದೀನಿ ಅಂತಂದಾಗ ವೇರ್ ಇಸ್ ದಿ ಸ್ಕೋಪ್ ಫಾರ್ ಅಹಂಕಾರ? ಮತ್ತು ಪ್ರಪಂಚ ಅಂತ ಹೇಳಿದಾಗ ಪ್ರಪಂಚ ಜಗತ್ತು ಹ್ಯಾಸ್ ಗಾಟ್ ಸೋ ಮೆನಿ ಥಿಂಗ್ಸ್ ಇನ್ ಇಟ್. ಸೊ ಜಗತ್ತಿನಲ್ಲಿ ಅನೇಕಗಳಿದೆ ಅನ್ನೋ ಕಾರಣದಿಂದ ನಾವು ಜಗತ್ತನ್ನು ನಾವೇನಂತ ಕರಿತೀವಿ? ದೃಶ್ಯ ಪ್ರಪಂಚ ಅಂತ ಹೇಳ್ತೀವಿ. ಸೊ ಜಗತ್ತಿನಲ್ಲಿ ಅನೇಕಗಳಿದೆ, ಬಟ್ ಜಗತ್ತಿನಲ್ಲಿ ಅನೇಕಗಳಿದೆ ಅಂತ ಹೇಳಿ ನನ್ನ ಹತ್ರ ಇಲ್ವಲ್ಲ ಅಂತ ಹೇಳಿ ನಾನು ಕೊರಗೋದಿಲ್ಲ. ಬಿಕಾಸ್ ನಾನು ಶುದ್ಧ ಚೈತನ್ಯ, ನಾನು ಪರಿಪೂರ್ಣನು, ನನ್ನಲ್ಲಿ ಎಲ್ಲವೂ ಇದೆ. ಸಿ ನನ್ನಲ್ಲಿ ಎಲ್ಲವೂ ಇದೆ ಅಂತಂದಮೇಲೆ ಇನ್ಕ್ಲೂಡಿಂಗ್ ದಿ ಜಗತ್ತು ಅಂಡ್ ದಿ ಆಬ್ಜೆಕ್ಟ್ಸ್ ದಟ್ ಆರ್ ದೇರ್ ಇನ್ ದಿ ಜಗತ್ತು, ಇಟ್ ಬಿಲಾಂಗ್ಸ್ ಟು ಮೀ. ದಿಸ್ ಈಸ್ ನಾಟ್ ಅಹಂಕಾರ, ದಿಸ್ ಈಸ್ ದಿ ಪೂರ್ಣ ಶಬ್ದದ ಪರಿಪೂರ್ಣತೆಯ ಅರ್ಥ. ಸೊ ಪೂರ್ಣ ಮೀನ್ಸ್ ಇನ್ಕ್ಲೂಸಿವ್ನೆಸ್. ಬಿಕಾಸ್ ಜಗತ್ತು ಅಂತ ಹೇಳಿದಾಗ ಜಗತ್ತು ಈಸ್ ಇಂಪರ್ಮನೆಂಟ್. ಜಗತ್ತಿನಲ್ಲಿ ಇರುವಂತಹದ್ದು ಇಂಪರ್ಮನೆಂಟ್. ಸೊ ನಾನು ಶುದ್ಧ ಚೈತನ್ಯ ಅಂತಂದಾಗ ನನ್ನಲ್ಲಿ ಎಲ್ಲವೂ ಇದೆ, ನಾನು ಪರಿಪೂರ್ಣ,
ನನ್ನಲ್ಲಿ ಇಂತಹದ್ದು ಇಲ್ಲ ಅನ್ನುವ ಕೊರತೆಯೇ ಇಲ್ಲ. ಸೊ ವೇರ್ ಇಸ್ ದಿ ಸ್ಕೋಪ್ ಫಾರ್ ಅಹಂಕಾರ? ಅಥವಾ ನನ್ನ ಹತ್ರ ಇದೆ ಅಂತ ಗೊತ್ತು, ಜೊತೆಗೆ ಜಗತ್ತಿನಲ್ಲೂ ಅನೇಕಗಳಿದೆ ಅಂತ ಹೇಳಿ ನಾ ಏನಾರ ಕಂಪೇರ್ ಮಾಡಿಕೊಂಡು, ಹೋಲಿಕೆ ಮಾಡಿಕೊಂಡು ನಾ ಏನಾರು ಕೊರಗ್ತಾ ಇದ್ದೀನ? ಇಲ್ಲವಲ್ಲ. ಬಿಕಾಸ್ ಐ ನೋ ಐ ಆಮ್ ಪರಿಪೂರ್ಣ. ಸೊ ಪೂರ್ಣತ್ವ ಅದನ್ನು ತಿಳ್ಕೊಂಡಿರುವಂತಹ ನಾನು, ದೆನ್ ನನಗೆ ಆ ಒಂದು ಡಿಫಿಷಿಯನ್ಸಿ ಬಗ್ಗೆ ದೆರ್ ಈಸ್ ನೋ ವರಿ. ಅದಕ್ಕಾಗಿ ಕೊರಗುವಂತಹದ್ದು ಯಾವುದೂ ಇಲ್ಲ. ಸೊ ಶುದ್ಧ ಚೈತನ್ಯ ಈಸ್ ಪೂರ್ಣ ಆ್ಯಂಡ್ ಹೀ ಈಸ್ ಎವ್ರಿಥಿಂಗ್ ಅಂತಂದಮೇಲೆ ನಾನತ್ವವನ್ನು ಹೊಂದಿರುವಂತಹ ಪ್ರಪಂಚಕ್ಕೆ ಅಸ್ತಿತ್ವವೇ ಇಲ್ಲ. ಸಿ, ಶುದ್ಧ ಚೈತನ್ಯ ಈಸ್ ಪೂರ್ಣ ಆ್ಯಂಡ್ ಪೂರ್ಣ ಈಸ್ ಪರ್ಮನೆಂಟ್. ಹೀ ಈಸ್ ಎಟರ್ನಲ್. ಭಗವಂತ ಅಂತ ಹೇಳಿದಾಗ ನಾವೇನಂತ ಕರಿತೀವಿ ಅವನ್ನ? ಹೀ ಈಸ್ ಎಟರ್ನಲ್. ಆ್ಯಂಡ್ ದಿಸ್ ಎಟರ್ನಲ್, ದಿಸ್ ಸುಪ್ರೀಂ ಬೀಯಿಂಗ್, ಹೀ ಈಸ್ ಎವ್ರಿಥಿಂಗ್ ಆ್ಯಂಡ್ ಹಿ ಹ್ಯಾಸ್ ಗಾಟ್ ಎವ್ರಿಥಿಂಗ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನತ್ವವನ್ನು ಹೊಂದಿರುವಂತಹ ಈ ಪ್ರಪಂಚ, ಇದಕ್ಕೆ ಅಸ್ತಿತ್ವವೇ ಇಲ್ಲ. ಯಾಕೆ ಅಂತಂದರೆ ಪರಿಪೂರ್ಣ ನಾನು ಎವ್ರಿಥಿಂಗ್ ಅಂತಂದ ಮೇಲೆ ಅನೇಕಗಳನ್ನು ಹೊಂದಿರುವಂತಹ ಈ ಜಗತ್ತಿಗೆ ಮೂಲವಾಗಿ ಅಸ್ತಿತ್ವವೇ ಇಲ್ಲ. ಇಟ್ ಹ್ಯಾಸ್ ನೋ ಎಕ್ಸಿಸ್ಟೆನ್ಸ್ ಅಟ್ ಆಲ್. ಇಫ್ ಅಟ್ ಆಲ್ there is existence of the Jagat, it is on the substratum of this Shuddha Chaitanya. This is the understanding. So ಒಬ್ಬ ಸಾಧಕ ಅಂತ ಹೇಳಿದಾಗ ಅವನ ಅಂತಿಮ ಗುರಿ ಅದು ಕೂಡ it should be he should attain this highest knowledge. ಸೊ ಅವನು ಯಾಕೆ ಸಾಧನೆಯನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಇಂತಹ ಒಂದು ಪರಿಪೂರ್ಣತೆಯ ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ. ಸೊ ಅವನ ಸಾಧನೆಯೇ ಈ ಒಂದು ದೃಷ್ಟಿಕೋನದಲ್ಲಿ ಇರುತ್ತೆ. ಅವನು ಮಾಡುವಂತಹ ಕರ್ಮಗಳು ಕೂಡ ಈ ಕಾರಣಕ್ಕಾಗಿ ಆಗಿರುತ್ತೆ. ಸೊ ದಟ್ ಈಸ್ ಜನಕ. ಸೊ ಜನಕ, ಹಿ ಈಸ್ ವೆರಿ ಸ್ಟ್ರಾಂಗ್ ಇನ್ ಅದ್ವೈತ ವೇದಾಂತ. ಸಿನ್ಸ್ he is very strong and he is the knower of this Advaita Vedanta, he has got a scope to declare that ಲಯ ಹೊಂದುವಂತಹ ಯೋಗದ ಅವಶ್ಯಕತೆಯೇ ಇಲ್ಲ. ಹೇಳ್ತಾ ಇರೋದು ಯಾರಿಗೆ? ಗುರುವಿಗೆ. ಗುರು ಲಯಂ ವ್ರಜ ಅಂತ ಹೇಳಿದ್ರೆ ನೇರವಾಗಿ ಗುರುಗೆ ಹೇಳ್ತಾ ಇದ್ದಾನೆ, ಅವಶ್ಯಕತೆ ಇಲ್ಲ, ನಾಟ್ ಪಾಸಿಬಲ್. ಅಲ್ಲಿ ಮತ್ತೊಂದು ಇಲ್ವಲ್ಲ, ಮತ್ತೊಂದು ಇದ್ರೆ ಓಕೆ, ಅದನ್ನು ಹಿಡ್ಕೋಬಹುದು ಅಥವಾ ಬೇಡ ಅಂತ ಹೇಳಿ ಬಿಟ್ಬಿಡ್ಬೋದು. ಅಥವಾ ಲಯ ಅಂತ ಹೇಳಿ ಒಂದರೊಡನೆ ಮತ್ತೊಂದನ್ನು ಮರ್ಜ್ ಮಾಡುವಂತಹದ್ದು. ಬಟ್ ಫಾರ್ ಎವ್ರಿಥಿಂಗ್ ಟು ಹೋಲ್ಡ್ ಆನ್ ಟು, ಅಲ್ಲಿ ಎರಡನೇದಿರಬೇಕು. ನನಗೆ ಬೇಡ ಅಂತ ಹೇಳಬೇಕು ಅಂತಂದರೆ ಅಲ್ಲಿ ಎರಡನೇದಿರಬೇಕು. ಒಂದರೊಳಗೆ ಮತ್ತೊಂದನ್ನು ಹಾಕಿ ವಿಲೀನಗೊಳಿಸ್ತೀನಿ ಅಂತಂದಾಗ ಅಲ್ಲಿ ಮತ್ತೊಂದು ಇರಬೇಕು. ಬಟ್ ಇಲ್ವಲ್ಲ. ಸೊ ದಿಸ್ ಈಸ್ ಅದ್ವೈತ. ಸೊ ಜನಕ ಮಹಾರಾಜ ಹೇಳ್ತಾ ಇದ್ದಾನೆ, ಲಯ ಹೊಂದುವ ಯೋಗದ ಅಭ್ಯಾಸ ಈಸ್ ನಾಟ್ ನೀಡೆಡ್. ಶುದ್ಧ ಚೈತನ್ಯ ಅಂತ ಹೇಳಿದಾಗ ಶುದ್ಧ ಚೈತನ್ಯನು ಯಾವುದನ್ನೂ ಗ್ರಹಿಸಲು ಸಾಧ್ಯವಿಲ್ಲ. ಹಿ ಡಸಂಟ್ ವಾಂಟ್ ಟು ಹೋಲ್ಡ್ ಆನ್ ಟು ಸಮಥಿಂಗ್ ಬಿಕಾಸ್ ಹಿ ಹಿಮ್ಸೆಲ್ಫ್ ಇಸ್ ಪರಿಪೂರ್ಣ. ಸೊ ಇಲ್ಲಿ ಯಾವುದನ್ನು ಗ್ರಹಿಸಲು ಸಾಧ್ಯ ಇಲ್ಲ ಅಂತಂದರೆ, ಗ್ರಹಿಸುವುದು ಅಂತಂದರೆ ಈ ಸಂದರ್ಭದಲ್ಲಿ ಟು ಹೋಲ್ಡ್ ಆನ್ ಟು, ದಟ್ ಈಸ್ ದಿ ಮೀನಿಂಗ್. ಸೊ ಹಿಡಿದಿಟ್ಕೊಳ್ಳುವಂತಹದ್ದು. ಸೊ ಯಾವುದನ್ನು ಕೂಡ ಈ ಶುದ್ಧ ಚೈತನ್ಯ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಯಾವುದನ್ನು ಕೂಡ ತ್ಯಜಿಸಲು ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಯಾವ ಮಹಾತ್ಮನು ಈ ಮಾಯೆಯ ಪ್ರಪಂಚವನ್ನು ದಾಟಿ ಆತ್ಮರೂಪಿಯಾಗಿ ಆತ್ಮನಲ್ಲಿ ಆಶ್ರಯವನ್ನು ಪಡೆದು ಪೂರ್ಣವಾಗಿ ಚಿನ್ಮಯ ಸ್ಥಿತಿಯನ್ನು ಹೊಂದಿರ್ತಾನೆ, ಅಂತಹವನು ಪ್ರಪಂಚದ ವಿಷಯಗಳ ಬಗ್ಗೆ ಉದ್ವೇಗವನ್ನಾಗಲಿ ಅಥವಾ ಸಂತುಷ್ಟತೆಯನ್ನಾಗಲಿ ಹೊಂದಲು ಸಾಧ್ಯವಿಲ್ಲ. ದಿಸ್ ಈಸ್ ದಿ ವಂಡರ್ಫುಲ್ ಸ್ಟೇಟ್ಮೆಂಟ್ ಆಫ್ ಜನಕ ಮಹಾರಾಜ. ಸೊ ಅವನು ಆತ್ಮಸ್ವರೂಪದ ಜ್ಞಾನದಲ್ಲಿ ಸ್ಥಿತನಾಗಿದ್ದಾನೆ. ದಿಸ್ ಜನಕ, he has established himself in the Atma.
ಸೊ ಆ ದೃಷ್ಟಿಕೋನದಿಂದ ಅವನಿಲ್ಲಿ ಮಾತನಾಡ್ತಾ ಇದ್ದಾನೆ ಗುರುವಿನ ಜೊತೆಗೆ. ಸೊ ಅದರಿಂದ ಲಯದ ಪ್ರಶ್ನೆಯೇ ಬರೋದಿಲ್ಲ ಅಂತ ವೆರಿ ಬೋಲ್ಡ್ಲಿ, ವೆರಿ ಕ್ಲಿಯರ್ಲಿ ಹಿ ಈಸ್ ಮೇಕಿಂಗ್ ಎ ಡಿಕ್ಲರೇಷನ್. ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಇಟ್ ಈಸ್ ವೆರಿ ಸಿಂಪಲ್. ಜಗತ್ತಿನ ವಸ್ತುಗಳು ಅಂತಂದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸಿ, ನಾವು ಅನೇಕ ಸಂದರ್ಭಗಳಲ್ಲಿ ಲೌಕಿಕ ಅಂತಂದರೆ ಹಾಗೆ, ದೇರ್ ಇಸ್ ಎ ವಾಸ್ಟ್ ಡಿಫರೆನ್ಸ್ ಬಿಟ್ವೀನ್ ಲೌಕಿಕ ಆ್ಯಂಡ್ ಆಧ್ಯಾತ್ಮ. ಸಿ, ನಾವು ಆಧ್ಯಾತ್ಮ ಅಂತ ಬಂದು ಅಲ್ಲಿರುವಂತಹ ಕೆಲವುಗಳು ಸತ್ಯಗಳನ್ನು ತಿಳಿದಾಗ ಇಟ್ ಈಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಜಗತ್ತಿನ ವಸ್ತುಗಳು ಅಂತಂದಾಗ ದೇ ಆರ್ ನಾಟ್ ಮೈ ಬಿಲಾಂಗಿಂಗ್ಸ್. ದಿಸ್ ಈಸ್ ದಿ ಪ್ರಫೌಂಡ್ ಅಂಡರ್ಸ್ಟ್ಯಾಂಡಿಂಗ್ ವೆನ್ ದಿಸ್ ಆಧ್ಯಾತ್ಮ ವಿಲ್ ಗಿವ್. ಸೊ ಆಧ್ಯಾತ್ಮ ಬಗ್ಗೆ ನನಗೆ ಸ್ವಲ್ಪ ಗೊತ್ತಿದೆ ಅಂತಂದಾಗ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಸರ್ಟನ್ ಥಿಂಗ್ಸ್ ಆಫ್ ದಿಸ್ ಲೌಕಿಕ ಲೈಕ್ ದಿಸ್. ಸಿ, ಜಗತ್ತಿನ ಯಾವುದೇ ವಸ್ತುಗಳಾಗಿರಲಿ, ದೇ ಆರ್ ನಾಟ್ ಮೈ ಬಿಲಾಂಗಿಂಗ್ಸ್. ನಥಿಂಗ್ ಆಫ್ ದಿಸ್ ವರ್ಲ್ಡ್ ಬಿಲಾಂಗ್ಸ್ ಟು ಮೀ. ದಟ್ ಮೀನ್ಸ್ nothing is mine. When nothing is mine, tell me, how can I hold on to certain things, or how can I give away something? ಸೊ ಎರಡೂ ಸಾಧ್ಯ ಇಲ್ಲ. ಯಾವುದನ್ನು ಹಿಡಿದಿಟ್ಕೊಳ್ಳೋದಕ್ಕಾಗೋದಿಲ್ಲ. ಬಿಕಾಸ್ ಅದು ನಂದಲ್ಲ. ಜಗತ್ತಿನ ವಸ್ತುಗಳು ನಂದಲ್ಲ ಅಂತಂದಮೇಲೆ ನಾ ಯಾಕೆ ಅವುಗಳನ್ನ ಹಿಡಿದಿಟ್ಕೋಬೇಕು? ನಥಿಂಗ್ ಬಿಲಾಂಗ್ಸ್ ಟು ಮೀ. ಸೊ ನಂದು ಯಾವುದು ಅಲ್ಲ ಅಂತಂದ ಮೇಲೆ ನಾ ಯಾವುದನ್ನು ನನಗೆ ಬೇಡ ಅಂತ ಹೇಳಿ ಗಿವ್ ಅವೇ, ನನಗೆ ಬೇಡ ಅಂತ ಹೇಳಿ ಹೇಗೆ ಬಿಟ್ಕೊಡ್ಲಿ ನಾನು? ಸೊ ಹಿಡ್ಕೊಳ್ಳೋಕ್ಕೂ ಆಗೋದಿಲ್ಲ, ಮತ್ತೊಬ್ಬರಿಗೆ ಕೊಡೋಕ್ಕೂ ಆಗೋದಿಲ್ಲ. ಯಾವುದು ನನ್ನ ಹತ್ರ ಇಲ್ಲ, ನಂದು ಯಾವುದು ಅಲ್ಲ ಅಂತಂದಮೇಲೆ ವೇರ್ ಈಸ್ ದಿ ಕ್ವಶನ್ ಆಫ್ ಲಯ? ಸೊ ದೇರ್ ಈಸ್ ನೋ ಕ್ವಶನ್ ಆಫ್ ಲಯ. ಅದರಿಂದ ಅವನು ಗುರುವಿಗೆ ಹೇಳ್ತಾ ಇದ್ದಾನೆ, ಅಷ್ಟಾವಕ್ರರಿಗೆ, ಐ ಡೋಂಟ್ ನೀಡ್ ಟು ಪ್ರಾಕ್ಟೀಸ್ ದಿಸ್ ಯೋಗ ಕಾಲ್ಡ್ ಲಯ. ಪ್ರಪಂಚದ ಯಾವ ವಸ್ತುಗಳು ಕೂಡ ನನ್ನದಲ್ಲ. ವಿ ಕೆನಾಟ್ ಹೋಲ್ಡ್ ಆನ್ ಟು ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. ನಾವು ನಮ್ಮದೇ ಬಾಲ್ಯವನ್ನು ನೆನಪಿಗೆ ತಂದುಕೊಂಡ್ರೆ, ನಾವು ನಮ್ಮ ಬಾಲ್ಯವನ್ನು ಹಿಡಿದಿಟ್ಕೊಳ್ಳೋಕ್ಕಾಗಲೇ ಇಲ್ಲ. ಬಾಲ್ಯವನ್ನು ಹಿಡಿದಿಟ್ಕೊಳ್ಳೋಕ್ಕಾಗಲಿಲ್ಲ. ಹೇಳದೆ ಕೇಳದೆ ಬಾಲ್ಯ ಅನ್ನುವಂತಹದ್ದು ನಮ್ಮನ್ನು ಬಿಟ್ಟು ಹೊಟ್ಟೋಯ್ತು, ನಮ್ಮಿಂದ ಕಸಿಯಲ್ಪಟ್ಟಿತು. ಬಾಲ್ಯ ಅನ್ನುವಂತಹದ್ದನ್ನು ನಾನು ಇಷ್ಟ ನನಗೆ ಅಂತ ಹೇಳಿ ಎಷ್ಟು ದಿವಸ ನಾನು ಮಗು ಥರ ಇರೋದಕ್ಕಾಗತ್ತೆ? ಆಗಲಿಲ್ಲ. ಬಾಲ್ಯ ನಮ್ಮಿಂದ ಕಸಿಯಲ್ಪಟ್ಟಿತು, ಹೇಳದೆ ಕೇಳದೆ ಅದು ಹೊಟ್ಟೋಯ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯೌವನ ಅಂತ ಹೇಳಿ ಎಂತಹ ಹುರುಪಿತ್ತು, ಎಂತಹ ಉತ್ಸಾಹ ಇತ್ತು, ಎಷ್ಟು ಶಕ್ತಿ ಇತ್ತು ನಮ್ಮಲ್ಲಿ. ವೇರ್ ಈಸ್ ದಟ್ ಯೌವನ ನಾವು? ಅದು ಕೂಡ ನಮ್ಮಿಂದ ಹೊಟ್ಟೋಯ್ತು. ಅದು ಕೂಡ ಈಗ ನಮ್ಮ ಬಳಿ ಇಲ್ಲ. ರೈಟ್ ನಾವು ವೃದ್ಧಾಪ್ಯ ಅನ್ನುವಂತಹದ್ದು ಬಂದಿದೆ, ಅದು ಕೂಡ ನಮ್ಮ ಬಳಿ ಇರೋದಿಲ್ಲ. ಒಂದು ದಿವಸ ಅದು ಕೂಡ ಹೊರಟು ಹೋಗುತ್ತೆ. ನಾವು ಯಾವುದನ್ನು ಹಿಡಿದಿಟ್ಕೊಳ್ಳೋಕ್ಕಾಗೋದಿಲ್ಲ. ಯಾವುದು ನಮ್ದಲ್ಲ. ಬಾಲ್ಯ ನನ್ನದಲ್ಲ, ಯೌವನ ನನ್ನದಲ್ಲ, ವೃದ್ಧಾಪ್ಯ ನನ್ನದಲ್ಲ. ಆಲ್ ದಿಸ್ ಬಿಲಾಂಗ್ಸ್ ಟು ದಿ ಬಾಡಿ ಆ್ಯಂಡ್ ಐ ಆಮ್ ನಾಟ್ ದಿ ಬಾಡಿ. ಸೊ ಅದರಿಂದ ಯಾವುದು ಹಿಡಿದಿಟ್ಕೊಳ್ಳೋ ಶಕ್ತಿ ಇಲ್ಲ ಅಂತಂದಮೇಲೆ ಯಾವುದನ್ನು ಕೊಡೋಕ್ಕಾಗದೇ ಇಲ್ಲ. ಸೊ ಲಯದ ಅಭ್ಯಾಸ ಕೂಡ ಸಾಧ್ಯ ಇಲ್ಲ. we should attain this knowledge. This is called ಜ್ಞಾನಂ, ಇತಿ ಜ್ಞಾನಂ. ಇದು ಮಾಯೆಯ ಪ್ರಪಂಚ ಅಂತ ಯಾಕೆ ಕರೀತಾರೆ ಅಂತಂದರೆ, ಸಂಸಾರ ಈಸ್ ದಟ್ ವಿಚ್ ಯು ಕೆನಾಟ್ ಕ್ಯಾಚ್ ಆ್ಯಂಡ್ ಪರಮಾತ್ಮ ಈಸ್ ದಟ್ ವಿಚ್ ಯು ಕೆನಾಟ್ ರಿಜೆಕ್ಟ್. ಹೇಳ್ತಾರೆ ಜನ, ನನಗೆ ಭಗವಂತನ ಮೇಲೆ ನಂಬಿಕೆ ಇಲ್ಲ. ಬೇಡ, ಭಗವಂತ ನಿನ್ನನ್ನು ಬಿಟ್ಟಿಲ್ವಲ್ಲ. ಸಿ, ಪರಮಾತ್ಮ ಈಸ್ ದಟ್ ವಿಚ್ ಯು ಕೆನಾಟ್ ರಿಜೆಕ್ಟ್. ನೀನು ಬೇಡ ಅಂತಂದ್ರೆ ಅವ್ನು ನಿನ್ನ ಜೊತೆ ಇದ್ದಾನೆ. ಹೀ ಈಸ್ ಅಂತರ್ಯಾಮಿ.
But it is our wasteful karma that we try to hold on to the samsara forever. Idu nandu, 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 nandu. Knowing the truth also. So that is why it is said it's a wasteful karma. ನಮ್ಮದಲ್ಲ ಅನ್ನುವಂತಹದ್ದು ಗೊತ್ತಿದ್ರೂ ಕೂಡ ನಥಿಂಗ್ ಬಿಲಾಂಗ್ಸ್ ಟು ಮೀ. ಪ್ರಪಂಚದ ಯಾವುದೇ ವಸ್ತುಗಳು ಕೂಡ ನನ್ನದಲ್ಲ, ಯಾವುದನ್ನು ನಾನು ತಗೊಂಡು ಹೋಗೋದಿಲ್ಲ. ನೋಯಿಂಗ್ ದಿಸ್ ಟ್ರೂತ್ ಆಲ್ಸೋ, ವಿ ಡೂ ಸೋ ಮೆನಿ ವೇಸ್ಟ್ಫುಲ್ ಕರ್ಮಾಸ್ ಟು ಹೋಲ್ಡ್ ಆನ್ ಟು ಸಮಥಿಂಗ್ ಆರ್ ದಿ ಅದರ್. And with this, we cannot give up the Paramatma also. So, both are impossible. So, ಇಲ್ಲಿ ಮೊದಲನೇ ಶ್ಲೋಕದ ಎಸೆನ್ಸ್, ಆಕಾಶ ಇಸ್ ದಿ ರಿಯಾಲಿಟಿ, ಸ್ಪೇಸ್ ಇಸ್ ದಿ ರಿಯಾಲಿಟಿ. ಮತ್ತು ಇಲ್ಲಿ ಜಗತ್ತನ್ನು ಪಾರ್ಟ್ ಅಂತ ಹೇಳಿರೋದ್ರಿಂದ ಈ ಪಾರ್ಟ್ಸ್ ಅನ್ನುವಂತಹದ್ದು ಕಮಿಂಗ್ ಆ್ಯಂಡ್ ಗೋಯಿಂಗ್. ಈ ಸ್ಪೇಸ್ ಅನ್ನುವಂತಹದ್ದು ಇಟ್ ಈಸ್ ಲೈಕ್ ಆತ್ಮ. ಅದು ಆತ್ಮ ಈಸ್ ಎಟರ್ನಲ್. ಈಗಾಗಲೇ ಎಷ್ಟು ಸೃಷ್ಟಿಗಳು ಬಂದು ಹೋಗಿದೆ, ಸೃಷ್ಟಿಯಾಗಿದೆ, ಪರಮಾತ್ಮ ಸ್ಥಿತಿ ಅಂತ ಹೇಳಿ ಅದನ್ನು ನೋಡಿಕೊಂಡಿದ್ದಾನೆ. ಅದೇ ರೀತಿ ಡೆಸ್ಟ್ರಕ್ಷನ್ ಕೂಡ ಆಗಿ ಹೋಗಿದೆ. ಆ ಥರ ಎಷ್ಟು ಸೃಷ್ಟಿ ಆಗಿ ಹೋಗಿದೆ. ಸೊ ಪಾರ್ಟ್ಸ್ ಅನ್ನುವಂತಹದ್ದೇನು, ಕಮಿಂಗ್ ಆ್ಯಂಡ್ ಗೋಯಿಂಗ್. ಇಟ್ ಕಮ್ಸ್ ಆ್ಯಂಡ್ ಗೋಸ್. ಸೊ ಸಿನ್ಸ್ ದಿಸ್ ಜಗತ್ತು ಈ ರೀತಿಯಲ್ಲಿ ಇಟ್ ಕಮ್ಸ್ ಆ್ಯಂಡ್ ಗೋಸ್, ದೆರ್ ಇಸ್ ನೋ ರಿಯಾಲಿಟಿ. ಸೊ ಐ ಕೆನಾಟ್ ಬಿ ದಿ ಪಾರ್ಟ್. ನಾನು ಈಸ್ ಆತ್ಮ, ಅನಂತ, ಆಕಾಶ. ಸೊ ಐ ಆಮ್ ನಾಟ್ ದಿ ಪಾರ್ಟ್. ಪಾರ್ಟ್ಸ್ ಆರ್ ಮಿಯರ್ ಅಪಿಯರೆನ್ಸಸ್. ಬಟ್ ಸ್ಪೇಸ್ ಅಂತ ಹೇಳಿದಾಗ ಇಟ್ ಈಸ್ ರಿಯಲ್. ಸೊ ದೇರ್ ಫೋರ್ ಪಾರ್ಟ್ ಇದೆ ಅನ್ನೋದೇ ಆದರೆ ದೆನ್ ದಿ ಕ್ವಶನ್ ಆಫ್ ಲಯ ಕಮ್ಸ್. But there is no part at all. There is no Jagat. Jagat is only an appearance. So no need for Laya. So this is the bold statement of Janaka. Gatavat prakritam Jagat. Just like parts which has no real existence, this Jagatu is made out of Prakriti. Prakriti ಅಂತಂದ್ರೆ ಗುಣ. But I am like space, beyond guna nanu. So the reality is aham. Reality ಏನು ಅಂದರೆ ಅದು ನಾನು is the reality. So ananta akasha is the real. So both the part and the jagattu like parts, there is no existence at all. ಆದ್ದರಿಂದ ಲಯದ ಅವಶ್ಯಕತೆಯೇ ಇಲ್ಲ. ಇತಿ ಜ್ಞಾನಂ, ದಿಸ್ ಇಸ್ ದಿ ನಾಲೆಡ್ಜ್. ತಥಾ ಏತಸ್ಯ, ಆದುದರಿಂದ ಇವುಗಳನ್ನು ಹಿಡಿದಿಟ್ಕೊಳ್ಳುವಂತಹದ್ದಾಗಲಿ ಬಿಟ್ಕೊಡುವಂತಹದ್ದಾಗಲಿ ಅರ್ಥವಿಲ್ಲದ್ದು. ಸೊ ಹೆನ್ಸ್ ದೇರ್ ಕೆನಾಟ್ ಬಿ ಲಯ ಆಲ್ಸೋ. ವೆರಿ ಪ್ರಫೌಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಜನಕ ಮಹಾರಾಜ. ಸೊ ಹಿ ಈಸ್ ದೇರ್ ಇನ್ ದಿ ಪ್ಯೂರ್ ಅದ್ವೈತ ವೇದಾಂತ. ಆ ಒಂದು ದೃಷ್ಟಿಕೋನದಿಂದ ಮಾತನಾಡ್ತಾ ಇದ್ದಾನೆ. ಅಂಡ್ ಹಿ ಕಂಟಿನ್ಯೂಸ್, ಮಹೋದಧಿರಿವಾಹಂ ಸಹ ಪ್ರಪಂಚೋ ವೀಚಿ ಸನ್ನಿಭಃ ಇತಿ ಜ್ಞಾನಂ ತಥೈತಸ್ಯ ನ ತ್ಯಾಗೋ ನ ಗ್ರಹೋ ಲಯಃ. ಎರಡನೇ ಶ್ಲೋಕ. ಅಗೇನ್ ಮೊದಲನೇ ಶ್ಲೋಕದಲ್ಲಿ ಜನಕ ಮಹಾರಾಜ ಆಕಾಶ ಮತ್ತು ಘಟ ಅದರ ದೃಷ್ಟಾಂತವನ್ನು ಕೊಟ್ಟು ವಿಚಾರವನ್ನು ತಿಳಿಸಿದ್ದಾನೆ. ಈಗ ಇಲ್ಲಿ ಮತ್ತೆ ಜನಕ ಮಹಾರಾಜ ಮತ್ತೊಂದು ದೃಷ್ಟಾಂತವನ್ನು ತಂದಿದ್ದಾನೆ. ಇಲ್ಲಿ ಹೇಳ್ತಾ ಇದ್ದಾನೆ ನೀರು ಮತ್ತು ಅಲೆಯ ದೃಷ್ಟಾಂತವನ್ನು ಕುರಿತು ಅವನು ವಿಚಾರವನ್ನು ತಿಳಿಸ್ತಾ ಇದ್ದಾನೆ. ಸೊ ವೇದಾಂತ ಅಂತ ಹೇಳಿದಾಗ ಇಂತಹ ಅನೇಕ ಉದಾಹರಣೆಗಳನ್ನು ನಾವು ಅಲ್ಲಲ್ಲಿ ನೋಡ್ತೀವಿ, ಸುಲಭವಾಗಿ ಅರ್ಥ ಕೂಡ ಆಗುತ್ತೆ. ಓನ್ಲಿ ಥಿಂಗ್ ಇಸ್ ವಿ ಹ್ಯಾವ್ ಟು ಪೇ ಲಿಟ್ಲ್ ಮೋರ್ ಅಟೆನ್ಷನ್. ಸೂಕ್ಷ್ಮವಾಗಿ ವಿಚಾರವನ್ನು ಮಾಡಬೇಕು. ಇಲ್ಲಿ ಜನಕ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಮಹೋದಧಿಹಿ ಇವ ಅಹಂ. ಮಹೋದಧಿಹಿ. ಸೊ
ಸೊ ನಾನು ಸಮುದ್ರದಂತೆ ಇರುವೆ. ಐ ಆಮ್ ಲೈಕ್ ಎ ಬಿಗ್ ಓಷನ್. ಮತ್ತು ಸಹ ಪ್ರಪಂಚ, ಆ ಪ್ರಪಂಚ ಅನ್ನುವಂಥದ್ದು ಹೇಗಿದೆ? ವೀಚಿ ಸನ್ನಿಭ. ವೀಚಿ ಸನ್ನಿಭ ಅಂತಂದರೆ ದೇ ಆರ್ ಲೈಕ್ ಅಲೆಗಳು, ವೇವ್ಸ್. ಇತಿ ಜ್ಞಾನಂ, ದಿಸ್ ಇಸ್ ದಿ ನಾಲೆಡ್ಜ್. ಮತ್ತು ಇಲ್ಲಿ ಕೊಡ್ತಾ ಇರುವಂತಹ ಉದಾಹರಣೆಯನ್ನು ಗಮನಿಸಿದಾಗ ಅಗೇನ್ ಜನಕ ಮಹಾರಾಜ ಹೇಳ್ತಿದ್ದಾನೆ ವಿತ್ ಮಚ್ ಮೋರ್ ಕ್ಲಾರಿಟಿ. ಒನ್ಸ್ ಅಗೇನ್ ಹಿ ಸೇಸ್, ಈವನ್ ನೌ ಆಲ್ಸೋ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದಿ ಲಯ. ಲಯದ ಅಭ್ಯಾಸ ಬೇಕಿಲ್ಲ. ಈವನ್ ಹಿಯರ್, ಈ ಎರಡನೇ ಉದಾಹರಣೆಯನ್ನು ಕೊಟ್ಟು ಅವನು ಹೇಳ್ತಾ ಇದ್ದಾನೆ, ಈವನ್ ನೌ, ಈವನ್ ಯು ವಾಚ್ ದಿಸ್, ಯು ಅಬ್ಸರ್ವ್ ದಿಸ್, ಇದನ್ನು ನೀನು ಅರ್ಥ ಮಾಡ್ಕೋ. ಸೊ ಇಲ್ಲೂ ಕೂಡ ನಾನು ಏನು ಹೇಳ್ತಾ ಇದ್ದೀನಿ ಅದರ ಪ್ರಕಾರ ಲಯ ಅನ್ನುವಂತಹ ಆ ಯೋಗದ ಅಭ್ಯಾಸ ಬೇಕಿಲ್ಲ. ಇಟ್ ಈಸ್ ನಾಟ್ ರಿಕ್ವೈರ್ಡ್. ಲಯ ಈಸ್ ನಾಟ್ ನೀಡೆಡ್. ಸಿ ಹಿ ಸೇಸ್ ಮಹೋದಧಿ ಇವ ಅಹಂ. ಸಿ ಐ ಆಮ್ ಲೈಕ್ ಎ ಹ್ಯೂಜ್ ಓಷನ್, ವಾಸ್ಟ್ ಓಷನ್. ಮಹೋದಧಿ, ಓಷನ್ ಅಂತಂದ್ರೆ ಆಕ್ಚುಲ್ ಆಗಿ ಇಟ್ ಈಸ್ ವಾಟರ್. ಮಹೋದಧಿ, ಮಹೋದಧಿ ಅಂತಂದರೆ ಅನಂತ ಸಾಗರ ಅಂತ ನಾವು ಹೇಳ್ತೀವಲ್ಲ, ಹ್ಯೂಜ್ ಓಷನ್, ಮಹಾಸಾಗರ. ಸೊ ಆ ಅರ್ಥ. ಸೊ ನಾನು ಸಾಮಾನ್ಯವಾದ ನೀರಿನ ತೊಟ್ಟಿ ಅಲ್ಲ, ಅಥವಾ ಬಾವಿ ಅಲ್ಲ, ಅಥವಾ ಯಾವುದೋ ಕೆರೆ ಕಟ್ಟೆಗಳಲ್ಲ. ನಾನು ನೀರನ್ನು ಸಂಗ್ರಹ ಮಾಡುವಂಥ ಯಾವುದೋ ಒಂದು ತೊಟ್ಟಿ ಅಲ್ಲ. ನಾನು ನೀರನ್ನು ಎಲ್ಲಿ ಬೇಕಾದ್ರೂ ಹಿಡಿದಿಟ್ಟಿದ್ದಾರೆ. ಒಂದು ತೊಟ್ಟಿ ಅಂತ ಮಾಡ್ತಾರೆ, ಅಥವಾ ಒಂದು ಪಾಟ್ಗಳಲ್ಲಿ ಇಡ್ತಾರೆ, ಪಾತ್ರೆಗಳಲ್ಲಿ ತುಂಬಿಸ್ತಾರೆ, ಅಥವಾ ಯಾವುದೇ ಒಂದು ಬಾವಿ. ಆ ರೀತಿ ಸಾಮಾನ್ಯವಾದ ಒಂದು ನೀರಿನ ತೊಟ್ಟಿ ಅಲ್ಲ ನಾನು. ನಾನು ನಿಜವಾಗ್ಲೂ ಮಹೋದಧಿ, ಒಂದು ದೊಡ್ಡ ಸಾಗರದಂತೆ ನಾನು, ಸೊ ಮಹಾಸಮುದ್ರದಂತೆ ನಾನಿದ್ದೀನಿ. ಸೊ ಇಲ್ಲಿ ಅಗೇನ್ ನಾನು ಅನ್ನುವಂತಹದ್ದು ಒಂದು ಶುದ್ಧ ಚೈತನ್ಯ ದೃಷ್ಟಿಯಿಂದ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಅಗೇನ್ ನಾನು ಈಸ್ ನಾಟ್ ಜನಕ ಮಹಾರಾಜ. ಹಿಯರ್ ಒನ್ಸ್ ಅಗೇನ್ ನಾನು ಮೀನ್ಸ್ ಇಟ್ ಈಸ್ ಶುದ್ಧ ಚೈತನ್ಯ, ಪ್ಯೂರ್ ಕಾನ್ಷಿಯಸ್ನೆಸ್. ನಾನು ಈಸ್ ಪರಮಾತ್ಮ ಪದ, ಆತ್ಮವಸ್ತು, ಆತ್ಮಪದ ಅದು. ಸೊ ಅಗೇನ್ ಇಲ್ಲಿ ಜನಕ ಹೇಳ್ತಾ ಇದ್ದಾನೆ ನಾನು ಸಮುದ್ರದಂತೆ ಅಂತಂದರೆ ಇಟ್ ಈಸ್ ನಾಟ್, ಜನಕ ಈಸ್ ಲೈಕ್ ಸಮುದ್ರ ಆರ್ ಸಾಗರ. ಇಟ್ ಈಸ್ ದಿ ಶುದ್ಧ ಚೈತನ್ಯ. ನಾನು ಮೀನ್ಸ್ ಶುದ್ಧ ಚೈತನ್ಯ, ದ ಪ್ಯೂರ್ ಕಾನ್ಷಿಯಸ್ನೆಸ್. ಸೊ ದಟ್ ಪ್ಯೂರ್ ಕಾನ್ಷಿಯಸ್ನೆಸ್ ಈಸ್ ಲೈಕ್ ಮಹಾದಧಿಹಿ. ಸೊ ಅನಂತ ಸಾಗರ, ಇಟ್ಸ್ ಎ ಹ್ಯೂಜ್ ಓಷನ್. ಸೊ ನಾನು ಈಸ್ ಲೈಕ್ ದ್ಯಾಟ್. ಬಟ್ ಪ್ರಪಂಚ ಯಾವ ಥರ ಇದೆ ಹಾಗಾದರೆ? ದಿಸ್ ಪ್ರಪಂಚ ಈಸ್ ವೀಚಿ ಸನ್ನಿಭ. ಇಟ್ ಈಸ್ ಲೈಕ್ ದಿ ವೇವ್ಸ್. ಜಗತ್ತು ಈಸ್ ಲೈಕ್ ವೇವ್ಸ್. ಸೊ ಸಾಗರದ ದೃಷ್ಟಿಯಿಂದ ನೋಡಿದ್ರೆ ಈ ಜಗತ್ತು ಅನ್ನುವಂಥದ್ದು ಇಟ್ ಈಸ್ ಲೈಕ್ ವೇವ್ಸ್. ನಾನು ಸಾಗರ ಅಂತ ಹೇಳಿರೋದ್ರಿಂದ ಸಾಗರದ ದೃಷ್ಟಿಯಿಂದ ನಾನು ನೋಡಬೇಕು. ಸಾಗರದ ದೃಷ್ಟಿಯಿಂದ ನಾನು ಈ ಜಗತ್ತನ್ನು ನೋಡಿದಾಗ ಜಗತ್ತು ನನಗೆ ಯಾವ ಥರ ಕಾಣಿಸ್ತಾ ಇದೆ? ಅಲೆಗಳಂತೆ ಕಾಣ್ತಾ ಇದೆ. ನಾನು ಎಲ್ಲಿದ್ದೀನಿ? ಸಾಗರದಲ್ಲಿದ್ದೀನಿ. ಸೊ ಸಾಗರದ ದೃಷ್ಟಿಕೋನದಿಂದ ನಾನು ಈ ಜಗತ್ತನ್ನು ನೋಡಿದಾಗ ಗೊತ್ತಾಗ್ತಾ ಇದೆ ಈ ಜಗತ್ತು ಅನ್ನುವಂತಹದ್ದು ಅಲೆಗಳಂತೆ. ಇಟ್ ಈಸ್ ಲೈಕ್ ವೀಚಿ ಸನ್ನಿಭ. ಸೊ ವೀಚಿ ಅಂತಂದರೆ ಅಲೆಗಳು, ಸನ್ನಿಭ ಇಟ್ ಈಸ್ ಲೈಕ್. ಸೊ ಐ ಆಮ್ ಸೀಯಿಂಗ್ ದಿ ವೇವ್ಸ್, ಐ ಆಮ್ ನಾಟ್ ಸೀಯಿಂಗ್ ದಿ ಜಗತ್. ನನಗೆ ಜಗತ್ತು ಕಾಣ್ತಾ ಇಲ್ಲ. ಯಾಕೆಂತಂದರೆ ನಾನು ಸಾಗರ ಆಗಿರೋದ್ರಿಂದ ಜಗತ್ತು ನನಗೆ ಕಾಣಿಸ್ತಾ ಇಲ್ಲ. ನನಗೆ ಕಾಣಿಸ್ತಾ ಇರುವಂತಹದ್ದು ಈ ಅಲೆಗಳು. ಸೊ ನಾನು ಶುದ್ಧ ಚೈತನ್ಯ, ಪ್ಯೂರ್ ಕಾನ್ಷಿಯಸ್ನೆಸ್. ಸೊ ಶುದ್ಧ ಚೈತನ್ಯನಾದ ನಾನು ಮಹಾಸಾಗರದಂತೆ ಇರುವೆ. ಸಪ್ರಪಂಚ, ಈ ಜಗತ್ತು ಅನ್ನುವಂತಹದ್ದು ಇಟ್ ಈಸ್ ಲೈಕ್ ವೀಚಿ ಸನ್ನಿಭ. ಸೊ ಇದು ನನಗೆ ಅಲೆಗಳಂತೆ ಕಾಣ್ತಾ ಇದೆ. ಪ್ರಪಂಚ ಈಸ್ ಲೈಕ್ ವೇವ್ಸ್. ಇತಿ ಜ್ಞಾನಂ, ಅಂಡ್ ದಿಸ್ ಈಸ್ ದಿ ನಾಲೆಡ್ಜ್. ಸೊ ಒನ್ಸ್ ಅಗೇನ್ ಸತ್ಯ ಈ ರೀತಿ ಇರೋದ್ರಿಂದ, ಜ್ಞಾನ ಈ ರೀತಿ ಇರೋದ್ರಿಂದ
ಗ್ರಹವಾಗಲಿ ಅಂತಂದರೆ ಹಿಡಿದಿಟ್ಕೊಳ್ಳುವಂತಹದ್ದಾಗಲಿ ಬಿಟ್ಟುಕೊಡುವಂತಹದ್ದಾಗಲಿ ಅಥವಾ ಲಯವಾಗಲಿ ಈಸ್ ನಾಟ್ ಪಾಸಿಬಲ್. ಸೊ ಗುರು ಅಷ್ಟಾವಕ್ರರು ಹೇಳಿರ್ತಾರೆ, ನೀನು ಲಯವನ್ನು ಹೊಂದು. ಸೊ ಇದು ಅವರ ಉಪದೇಶ. ಅವರು ಉಪದೇಶ ಮಾಡಿರೋದಕ್ಕೆ ಇಲ್ಲಿ ಜನಕ ಅವರಿಗೆ ಉತ್ತರವನ್ನು ಕೊಡ್ತಾ ಇರುವಂತಹದ್ದು. ಗುರು ಅಷ್ಟಾವಕ್ರರು ಶಿಷ್ಯ ಜನಕನಿಗೆ ಹೇಳಿರ್ತಾರೆ, ಲಯವನ್ನು ಹೊಂದು ಅನ್ನುವಂತಹದ್ದನ್ನು ಒಂದು ಉಪದೇಶ ವಾಕ್ಯವಾಗಿ ಅವರು ಹೇಳಿರ್ತಾರೆ. ಗುರುವಿನ ಮಾತನ್ನ ಅವನ ಶಿಷ್ಯನಾದವನು ಕೇಳಬೇಕು. ಅವನು ಕೇಳ್ತಾನೆ, ಬಟ್ ಅವನಿಗೆ ಜ್ಞಾನ ಅರ್ಥ ಆಗಿದೆ. ಅರ್ಥವಾದ ನಂತರದಲ್ಲಿ ಅವನು ಹೇಗೆ ಗುರು ಹೇಳಿದ್ದಾರೆ ಅಂದ್ಬಿಟ್ಟು ಅದನ್ನು ಅವನು ಒಪ್ಕೊಳ್ಳಿ. ಸೊ ಅದಕ್ಕೆ ಅವನೇನು ಮಾಡ್ತಾ ಇದ್ದಾನೆ, ಗುರುವಿಗೆ ಅವನು ನನ್ನ ಗುರುವಿನ ಮಾತನ್ನ ಅವನು ನಿರಾಕರಿಸ್ತಾ ಇಲ್ಲ, ಗುರುವಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾನೆ. ನೀವು ಮಾಡಿರುವಂತಹ ಪಾಠ ನನಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ. ಸೊ ಆ ರೀತಿಯಲ್ಲಿ ಅವನು ಗುರುವಿನ ಮಾತುಗಳನ್ನು ಅವನು ನಿರಾಕರಿಸಿ ಹೇಳ್ತಾ ಇದ್ದಾನೆ, ಲಯ ಈಸ್ ನಾಟ್ ಪಾಸಿಬಲ್. ಸಿ ಅವನು ಹೇಳ್ತಾ ಇದ್ದಾನೆ ಅಂತಂದರೆ ಇಲ್ಲಿ ಐ ಆಮ್ ನಾಟ್ ಸೀಯಿಂಗ್ ಎನಿಥಿಂಗ್. ದಟ್ ಈಸ್ ದಿ ಸ್ಟೇಟ್ಮೆಂಟ್ ಆಫ್ ಜನಕ ಮಹಾರಾಜ. ಇಲ್ಲಿ ನಾನು ಮತ್ತೊಂದನ್ನು ನೋಡ್ತಾನೆ ಇಲ್ಲ, ನನಗೆ ಮತ್ತೊಂದು ಕಾಣಿಸ್ತಾನೆ ಇಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ದೆರ್ ಈಸ್ ನಥಿಂಗ್ ಟು ಸಿ. ನೋಡೋಂತಹದಕ್ಕೆ ಏನಿದೆ ಇಲ್ಲಿ? ಯಾಕೆಂತಂದರೆ ನಾನು ಶುದ್ಧ ಚೈತನ್ಯ, ನಾನು ಸಾಗರದಂತೆ ಇದ್ದೀನಿ ತಂದಾಗ ಸಾಗರದ ದೃಷ್ಟಿಯಿಂದ ಅಲ್ಲಿ ಸಾಗರವನ್ನು ಹಿಂತಿರುಗಿ ನೋಡಿದಾಗ ಅಲ್ಲಿ ಕಾಣುವಂತಹದ್ದೇನು? ನೀರು ಮತ್ತು ಅಲೆಗಳು. ಅಲ್ಲಿ ಮತ್ತೊಂದು ಪ್ರಪಂಚ ಅನ್ನುವಂಥದ್ದನ್ನ ಹೇಗೆ ನಾನು ನೋಡಲಿ? ಅಲ್ಲಿ ದೆರ್ ಈಸ್ ನೋ ಪ್ರಪಂಚ. ಐ ಆಮ್ ನಾಟ್ ಸೀಯಿಂಗ್ ಎನಿಥಿಂಗ್. ಪ್ರಪಂಚ ಈಸ್ ವಿತ್ ಸೋ ಮೆನಿ ಆಬ್ಜೆಕ್ಟ್ಸ್ ಆರ್ ಕಾಲ್ಡ್ ದಿ ಪ್ರಪಂಚ. ಬಟ್ ಯಾವುದು ನನಗೆ ಕಾಣ್ತಾ ಇಲ್ಲ ಅಂತಂದಾಗ ದೆರ್ ಈಸ್ ನೋ ಪ್ರಪಂಚ. ನಾ ಪ್ರಪಂಚವನ್ನು ಹೇಗೆ ನೋಡಲಿ? ಸೊ ದೆರ್ ಈಸ್ ನಥಿಂಗ್ ಟು ಸಿ. ಯಾವುದೇ ಒಂದನ್ನು ನಾನು ನೋಡಬೇಕು ಅಂತಂದಾಗ ಯಾವುದೋ ಒಂದು ಅಲ್ಲಿರಬೇಕು. ಸಮಥಿಂಗ್ ಮಸ್ಟ್ ಬಿ ದೇರ್, ದೆನ್ ದಟ್ ಸಮಥಿಂಗ್ ಕ್ಯಾನ್ ಬಿ ಸೀನ್. ಬಟ್ ಅಲ್ಲಿ ಏನೂ ಇಲ್ಲ. ಏನು ಇಲ್ಲದೆ ಇರುವಂತಹದ್ದನ್ನು ನಾನು ಹೇಗೆ ನೋಡಲಿ? ಐಸ್ ಕ್ಯಾನ್ ಸಿ ಕಲರ್ಸ್ ಆ್ಯಂಡ್ ಫಾರ್ಮ್ಸ್. ಅಲ್ಲಿ ಕಲರ್ ಇಲ್ಲ, ಫಾರ್ಮ್ ಇಲ್ಲ ಅಂತಂದಾಗ ಕಣ್ಣುಗಳು ಏನನ್ನ ನೋಡೋದಕ್ಕೆ ಸಾಧ್ಯ? ಇಟ್ ಕೆನಾಟ್. ಸೊ ದೆರ್ ಈಸ್ ನಥಿಂಗ್. ಸೊ ಗುರು ಅಷ್ಟಾವಕ್ರರ ಮಾತುಗಳನ್ನು ಶಿಷ್ಯನಾದ ಜನಕ ಆ್ಯಸ್ ಎ ಡಿಸೈಪಲ್, ಆ್ಯಸ್ ಎ ಸ್ಟೂಡೆಂಟ್, ಸೊ ಹಿ ಮಸ್ಟ್ ಲಿಸನ್. ಸೊ ನಿಜ ಕೇಳಬೇಕು. ಬಟ್ ನಾನು ನಿಮ್ಮ ಮಾತನ್ನ ಕೇಳಬೇಕು ಅಂತ ಹೇಳಿ ಹಿಡಿದಿಟ್ಕೊಳ್ಳೋದಕ್ಕೆ ಮತ್ತು ಬಿಟ್ಕೊಡೋದಕ್ಕೆ ಅಥವಾ ಲಯವನ್ನು ಹೊಂದಬೇಕು ಅಂತ ಹೇಳಿ ಏನಾರು ಒಂದು ನಾನು ಹಿಡಿದಿಟ್ಕೋಬೇಕು ಅಂತ ನಾನು ಕಣ್ಬಿಟ್ಟು ನೋಡಿದ್ರೆ ದೆರ್ ಈಸ್ ನಥಿಂಗ್. ನಿಮ್ಮ ಮಾತು ಕೇಳಿದ್ದೀನಿ ನಾನು ನೇರವಾಗಿ ನಿಮ್ಮ ಮಾತುಗಳನ್ನು ನಾನು ನಿರಾಕರಿಸ್ತಾ ಇಲ್ಲ. ಸೊ ನಾನು ನಿಮ್ಮ ಶಿಷ್ಯ, ಐ ಆಮ್ ಯುವರ್ ಸ್ಟೂಡೆಂಟ್, ನಿಮ್ಮ ಡಿಸೈಪಲ್ ನಾನು. ಗುರು ನೀವು ಹೇಳಿದ್ದೀರಾ ಅಂತಂದ ಮೇಲೆ ನಾನು ನಿಮ್ಮ ಮಾತು ಕೇಳಬೇಕು, ನಿಮಗೆ ಗೌರವವನ್ನು ಕೊಡಬೇಕು. ಸೊ ಹಿಡಿದಿಟ್ಕೊಳ್ಳೋದಕ್ಕಾಗಲಿ ಬಿಟ್ಕೊಡೋದಕ್ಕಾಗಲಿ ಅಥವಾ ಲಯವನ್ನು ಹೊಂದೋದಕ್ಕಾಗಲಿ ದೆರ್ ಮಸ್ಟ್ ಬಿ ಸಮಥಿಂಗ್. ಬಟ್ ಐ ಆಮ್ ನಾಟ್ ಸೀಯಿಂಗ್ ಎನಿಥಿಂಗ್. ದೆರ್ ಈಸ್ ನಥಿಂಗ್ ಟು ಸಿ. ಸೊ ಜನಕ, he is realized master and he says there is nothing to resolve. ಅಲ್ಲಿರುವಂತಹದ್ದು ಕೇವಲ ನಾನು ಮಾತ್ರ, ಇಲ್ಲಿ ನನ್ನನ್ನು ಬಿಟ್ಟರೆ ಮತ್ತೊಂದು ಇಲ್ವಲ್ಲ. ದಿಸ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಜನಕ. ಅವನೇನು ಹೇಳ್ತಾ ಇದ್ದಾನೆ ಅಂತಂದರೆ ಇಲ್ಲಿ ಬೇರೆ ಯಾವುದೂ ಇಲ್ಲ. ಇಲ್ಲಿ ಇರೋದು ಅನ್ನುವಂತಹದ್ದಾದರೆ ಅದು ಕೇವಲ ನಾನು ಮಾತ್ರ, ಬೇರೆ ಇನ್ನೇನೂ ಇಲ್ಲ. ನನ್ನನ್ನು ಹೊರತುಪಡಿಸಿದ್ರೆ ಇಲ್ಲಿ ಬೇರೆ ಇನ್ನೇನೂ ಇಲ್ಲ. ನನ್ನನ್ನು ಹೊರತುಪಡಿಸಿದ್ರೆ ನಾನು ಮೊದಲನೆಯವನು, ಎರಡನೇವನೇ ಇಲ್ವಲ್ಲ. ಸೊ ಎರಡನೇವನು ಇಲ್ಲದೆ ಇರೋದ್ರಿಂದ ನನ್ನನ್ನು ನಾನು ಮೊದಲನೇವನು ಅಂತ ಕರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಐ ಆಮ್ ದ ಓನ್ಲಿ ಒನ್. ಸೊ ನನ್ನನ್ನು ಹೊರತುಪಡಿಸಿದ್ರೆ ಇಲ್ಲಿ ಬೇರೆ ಎರಡನೇದು ಅನ್ನುವಂತಹದ್ದು ಇಲ್ಲ. ಸೊ ನಗ್ರಹ ನ ತ್ಯಾಗ, ಹೇಗೆ ತಾನೇ ನಾನು ಹಿಡಿದಿಟ್ಕೊಳ್ಳಿ, ಹೇಗೆ ತಾನೇ ತ್ಯಜಿಸಲಿ. ಸೊ ಲಯ ಈಸ್ ಆಲ್ಸೋ ನಾಟ್ ಪಾಸಿಬಲ್. ಸೊ ಆ್ಯಕ್ಚುಲಾಗಿ ಇಲ್ಲಿ
ಅವನು ಸಾಗರದ ದೃಷ್ಟಾಂತವನ್ನು ಕೊಟ್ಟು ಮಾತಾಡ್ತಾ ಇರೋದ್ರಿಂದ ವಾಟ್ ಈಸ್ ಆ್ಯಕ್ಚುಲಿ ವಾಟರ್, ಅವನೀಗ ತನ್ನನ್ನು ನಾನು ಈಗ ಸಾಗರದಂತೆ ಅಂತ ಅವನು ಹೇಳ್ಕೊಂಡಿರೋದ್ರಿಂದ ಆ ಒಂದು ದೃಷ್ಟಿಕೋನದಿಂದ ವಿಚಾರವನ್ನು ಮಾಡಿದ್ರೆ ವಾಟ್ ಈಸ್ ಆ್ಯಕ್ಚುಲಿ ವಾಟರ್? ವಾಟರ್ ಈಸ್ ಬೋತ್ ಓಷನ್ ಆ್ಯಂಡ್ ವೇವ್ಸ್. ಅದು ಬಿಟ್ಟರೆ ಇನ್ನೇನು ಅಲ್ಲಿಲ್ಲ. ವಾಟ್ ಈಸ್ ವಾಟರ್ ಅಂತಂದರೆ ಅದು ಸಾಗರವಾಗಿರುತ್ತೆ ಮತ್ತು ಸಾಗರದಲ್ಲಿ ಅಲೆಗಳಿರುತ್ತೆ. ಸೊ ವಾಟರ್ ಈಸ್ ಬೋತ್ ಓಷನ್ ಆ್ಯಂಡ್ ವೇವ್ಸ್. ಸೊ ಹಿಯರ್ ಜನಕ ಈಸ್ ಸ್ಪೀಕಿಂಗ್ ನಾಟ್ ಆ್ಯಸ್ ಎ ಕಿಂಗ್, not as Sita's father. So here King Janaka is not even king, he is Atma ಸ್ವರೂಪದಲ್ಲಿ ನಿಂತು ಜ್ಞಾನ ದೃಷ್ಟಿಯಿಂದ ಮಾತನಾಡ್ತಾ ಇದ್ದಾನೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಜನಕ ಈಸ್ ದಟ್ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸೊ ಐ ಆಮ್ ದಟ್ ಚೈತನ್ಯ ಸ್ವರೂಪಿ ಬ್ರಹ್ಮ. So waves cannot be dissolved in water, and waves need not dissolve into water. ಯಾಕೆ ಅಂತಂದರೆ ಆ ವೇವ್ ಅನ್ನುವಂತಹದ್ದು ನೀರೇ ಆಗಿದೆ. ನೀರಿನಲ್ಲಿ ಹೇಗೆ ಒಂದಾಗುತ್ತೆ? ಸೊ ದಟ್ ಈಸ್ ದಿ ಕ್ವಶನ್ ಆಫ್ ಜನಕ ಮಹಾರಾಜ. ವೇವ್ಸ್ ಅಂತ ಹೇಳಿದ್ರು ಇಟ್ ಈಸ್ ವಾಟರ್, ಸಾಗರ ಅಂತ ಹೇಳಿದ್ರು ವಾಟರ್. ಸೊ ಅಲ್ಲಿ ನಾನು ವೇವ್ಸ್ ಅಂತ ಕರೀತಾ ಇದ್ದೀನಿ, ಬಟ್ ಅಲ್ಲಿ ನೀರು, ಅದು ನಥಿಂಗ್ ಬಟ್ ನೀರು. ಸಾಗರ ಅಂತ ಹೇಳ್ತಾ ಇದ್ದೀನಿ, ಬಟ್ ಇಟ್ ಈಸ್ ನಥಿಂಗ್ ಬಟ್ ವಾಟರ್. ಸೊ ಹೇಗೆ ಅಲ್ಲಿ ಲಯವನ್ನು ಹೊಂದೋದಕ್ಕೆ ಸಾಧ್ಯ? ಈಗ ಮಡಿಕೆ ಅಂತ ಹೇಳಿದಾಗ ಮಡಿಕೆ ಕೆನಾಟ್ ಬಿ ಡಿಸಾಲ್ವ್ಡ್ ಇನ್ ದಿ ಕ್ಲೇ, ಬಿಕಾಸ್ ದಿಸ್ ಮಡಿಕೆ ಇಸ್ ನಥಿಂಗ್ ಬಟ್ ದಿ ಕ್ಲೇ. ಮಡಿಕೆ is a form, that's all. Otherwise it is ಮಣ್ಣು. So ಮಡಿಕೆ cannot be dissolved into clay. Waves cannot dissolve in the water. Wave is water, wave is ocean, pot is clay. Wave is a form, pot is a form. Pot itself is clay. Pot is not different from clay. There is no reality in the pot. So ಇಂತಹ ಅನೇಕ ಉದಾಹರಣೆಗಳನ್ನು ನಾವಿಲ್ಲಿ ನೋಡ್ಬೋದು. ಚಿನ್ನ ಮತ್ತು ಆಭರಣ, ಫರ್ನಿಚರ್ ಆ್ಯಂಡ್ ವುಡ್, ಇವೆಲ್ಲ ಅದೇ ಉದಾಹರಣೆಗಳು. ಸಾಮಾನ್ಯವಾಗಿ ಶಾಸ್ತ್ರಗಳು ವಿಚಾರವನ್ನು ತಿಳಿಸ್ಬೇಕಾದ್ರೆ ಇಲ್ಲಿ ವಿಚಾರ ಅಂತಂದಾಗ, ಶಾಸ್ತ್ರ ತಿಳಿಸುವಂತಹ ವಿಚಾರ ಅಂತಂದಾಗ ಇಟ್ ಈಸ್ ಆಲ್ವೇಸ್ ಆತ್ಮವಿಚಾರ, ನಾಟ್ ಲೌಕಿಕ. ಸೊ ಶಾಸ್ತ್ರಗಳು ಆತ್ಮವಿಚಾರವನ್ನು ತಿಳಿಸುವಂತಹ ಸಂದರ್ಭದಲ್ಲಿ ಆತ್ಮನನ್ನು ವಿವರಿಸಬೇಕು ಅಂತಂದಾಗ ಕೆಲವು ರೀತಿಯ ದೃಷ್ಟಾಂತಗಳನ್ನು, ಸಾದೃಶ್ಯಗಳನ್ನು, ಕೆಲವು ವೇಳೆ ಚಿತ್ರಗಳನ್ನು, ಅವೆಲ್ಲವನ್ನು ನಮಗೆ ತೋರಿಸಿ ಅವುಗಳನ್ನು ಕೊಟ್ಟು, ಯಾಕೆಂದರೆ ವಿ ಶುಡ್ ಕ್ಯಾಪ್ಚರ್ ದಿ ಎಸೆನ್ಸ್, ನಮಗೆ ಸತ್ಯ ಗೊತ್ತಾಗಬೇಕು. ಸೊ ಹಾಗಾಗಿ ಅನೇಕ ದೃಷ್ಟಾಂತಗಳನ್ನು, ಕಥೆಗಳನ್ನು, ಉಪಕಥೆಗಳನ್ನು, ವ್ಯಾಖ್ಯಾನಗಳನ್ನು ಕೊಟ್ಟು, ಉದಾಹರಣೆಗಳನ್ನು ಕೊಟ್ಟು ನಮಗೆ ವಿಚಾರವನ್ನು ತಿಳಿಸುತ್ತೆ. ಸೊ ಎಲ್ಲೂ ಕೂಡ ನೇರವಾಗಿ ಆಲ್ ಆಫ್ ಎ ಸಡನ್ ಯು ಆರ್ ಆತ್ಮ ಅಂತಂದಾಗ ಅದನ್ನು ಹೇಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ? ಸೊ ಹೇಗೆ ನಾನು ಆತ್ಮ ಅನ್ನುವಂತಹದ್ದನ್ನು ಅದು ನಿಧಾನವಾಗಿ ತಿಳಿಸುತ್ತೆ. ನೀನು ದೇಹ ಅಲ್ಲ, ದೇಹ ಅಂತಂದರೆ ಅದು ಪಂಚಭೂತಗಳಿಗೆ ಸೇರಿರುವಂತಹದ್ದು, ಪಂಚಭೂತಗಳನ್ನು ನಿರ್ಮಾಣ ಮಾಡಿ ದೇಹವನ್ನು ನಿನ್ನ ಕರ್ಮಗಳಿಗೆ ತಕ್ಕಂತೆ ಕೊಟ್ಟಿರುತ್ತೆ. ಸೊ ದಿಸ್ ಈಸ್ ನಾಟ್ ಯುವರ್ ಫಸ್ಟ್ ಬರ್ತ್. ಪೂರ್ವದಲ್ಲಿ ನೀನು ಮಾಡಿರುವಂತಹ ಕರ್ಮಕ್ಕೆ ತಕ್ಕಂತೆ ನಿನಗೆ ದೇಹ ಸಿಕ್ಕಿರುತ್ತೆ. ದೇಹವನ್ನು ಕೊಟ್ಟಿರುವಂತಹದ್ದು ಪಂಚಭೂತಗಳು ಇಟ್ ಬಿಲಾಂಗ್ಸ್ ಟು ದಿ ಆತ್ಮ. ಸೊ ಹೀಗೆ ವಿಚಾರವನ್ನು ತಿಳಿಸ್ಬೇಕಾದ್ರೆ ಅದು ಅನೇಕಗಳನ್ನು ಹೇಳಿ ಒಂಥರ ಹೆಂಗೆ ಅಂತಂದರೆ ನೇತಿ ಮಾರ್ಗದಲ್ಲಿ ಎಲ್ಲವನ್ನ ನಿರಾಕರಿಸುವಂತಹದ್ದು. ಸೊ ಯಾವುದನ್ನು ನಿರಾಕರಿಸೋದಕ್ಕೆ ಸಾಧ್ಯವೇ ಇಲ್ಲ. ದೇರ್ ವಿ ವಿಲ್ ಗೋ ಅಂಡ್ ಎಸ್ಟಾಬ್ಲಿಷ್ ಅವರ್ ಸೆಲ್ಫ್ ಆಸ್ ದಿಸ್ ಇಸ್ ಸತ್ಯ.
ಸತ್ಯ ಕ್ಯಾನ್ ಬಿ ರಿಯಲೈಸ್ಡ್ ಆರ್ ಅಂಡರ್ಸ್ಟುಡ್ ಬೈ ಫಾಲೋಯಿಂಗ್ ದಿಸ್ ನೇತಿ ಮಾರ್ಗ. ಸೊ ಇಲ್ಲಿ ಈ ರೀತಿ ಆತ್ಮವಿಚಾರವನ್ನು ತಿಳಿಸುವಂತಹ ಸಂದರ್ಭದಲ್ಲಿ ಶಾಸ್ತ್ರಗಳು ಅನೇಕ ರೀತಿಯ ಉದಾಹರಣೆಗಳನ್ನು ಕೊಟ್ಟು ನಮಗೆ ವಿಚಾರವನ್ನು ತಿಳಿಸುತ್ತವೆ. ಆ್ಯಂಡ್ ಶಾಸ್ತ್ರ ಎಸ್ಪೆಷಲಿ ಆತ್ಮವಿಚಾರವನ್ನು ತಿಳಿಸುವಂತಹ ಸಂದರ್ಭದಲ್ಲಿ ಆತ್ಮ ಹೀಗೆಯೇ ಇರ್ತಾನೆ ಅಂತ ಹೇಳಿ ಸ್ಪಷ್ಟವಾಗಿ ಎಲ್ಲೂ ಹೇಳಿಲ್ಲ. ಹೀಗೆಯೇ ಇರ್ತಾನೆ ಅಂತ ಹೇಳಿಲ್ಲ, ಹೀಗಿರಬಹುದು, ಹೀಗಿರ್ತಾನೆ ಮೇಲ್ಮಟ್ಟದಲ್ಲಿ ಹೇಳ್ಬಿಟ್ಟು ಶುದ್ಧ ಚೈತನ್ಯ ಆತ್ಮ ಅವನನ್ನು ತಿಳ್ಕೊಳ್ಳುವ ವಿಧಾನಗಳನ್ನು ನಮಗೆ ತಿಳಿಸ್ಕೊಡುತ್ತೆ ಶಾಸ್ತ್ರ. ಹೀಗೇನೇ ಇರ್ತಾನೆ ಅಂತ ಎಂದೂ ಕೂಡ ಅದು ಹೇಳೋದು ಇಲ್ಲ. ದೇರ್ ಈಸ್ ನೋ ಖಡಾಖಂಡಿತ ವಾಕ್ಯ ದಟ್ ವಿ ಕ್ಯಾನ್ ಸಿ ಇನ್ ದಿ ವೇದಾಂತ. ಶುದ್ಧ ಚೈತನ್ಯ ಹೀಗಿರಬಹುದು ಅನ್ನುವಂತೆ ಮಾತನಾಡಿ ಹೀಗೇ ಇದೆ ಅಂತ ಅವುಗಳ ಬಗ್ಗೆ ನಿಖರವಾಗಿ ಶಾಸ್ತ್ರಗಳು ಹೇಳೋದಿಲ್ಲ. ಶುದ್ಧ ಚೈತನ್ಯ ಅಂತ ಹೇಳಿದಾಗ ಇಟ್ ಈಸ್ ಟು ಬಿ ಎಕ್ಸ್ಪೀರಿಯನ್ಸ್ಡ್, ಅಲ್ಲಿ ತೋರಿಸೋದಕ್ಕೇನೂ ಇಲ್ಲ. ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ಹೇಳಿದಾಗ ಶಾಸ್ತ್ರ ಅದನ್ನು ಯಾವ ರೀತಿ ನಮಗೆ ತೋರಿಸ್ಕೊಡೋದಕ್ಕಾಗತ್ತೆ? ಸಿ, ಇಟ್ ಈಸ್ ಟು ಬಿ ರಿಯಲೈಸ್ಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಬೈ ಸಾಧಕ. ಸೊ ಶಾಸ್ತ್ರ ಏನು ಮಾಡುತ್ತೆ ಅಂತಂದರೆ ವಿಚಾರಗಳನ್ನು ಈ ರೀತಿ ಹೇಳುತ್ತೆ. ಸೊ ನಾನು ಶಬ್ದಗಳ ಮೂಲಕ ಆತ್ಮ ಹೀಗಿರ್ತಾನೆ ಅಂತ ಹೇಳ್ತೀನಿ ಅಂತಂದರೆ ಶಬ್ದಗಳಿಗೆ ಆತ್ಮ ಸಿಗೋದಿಲ್ಲ. ಶಬ್ದಗಳ ಮೂಲಕ ಇಟ್ ಈಸ್ ನಾಟ್ ಪಾಸಿಬಲ್. ಅದೇ ರೀತಿ ಅವನ ಒಂದು ಗಾತ್ರ ಅಥವಾ ರೂಪವನ್ನು ಕುರಿತು ಹೇಳ್ತೀನಿ ಅಂತಂದರೆ ನೋ, ಐಸ್ ಕ್ಯಾನಾಟ್ ಕ್ಯಾಪ್ಚರ್. ಶಬ್ದಗಳ ಮೂಲಕವಾಗಲಿ ಇಯರ್ಸ್ ಕ್ಯಾನಾಟ್ ಕ್ಯಾಪ್ಚರ್, ಐಸ್ ಕ್ಯಾನಾಟ್ ಕ್ಯಾಪ್ಚರ್. ಯು ಕ್ಯಾನಾಟ್ ಟಚ್ ದಿ ಆತ್ಮ, ಯು ಕ್ಯಾನಾಟ್ ಟೇಸ್ಟ್ ದಿ ಆತ್ಮ, ಯು ಕ್ಯಾನಾಟ್ ಸ್ಮೆಲ್ ದಿ ಆತ್ಮ. ಸೊ ಇಂದ್ರಿಯಗಳಿಗೆ ಮೀರಿರುವಂತಹ ಸತ್ಯ ಆತ್ಮ ಅಂತಂದರೆ ಇಂದ್ರಿಯಾತೀತ. ಭಗವಂತ ಇಸ್ ಕಾಲ್ಡ್ ಇಂದ್ರಿಯಾತೀತ. ಸೊ ಇದು ಇಂದ್ರಿಯಗಳಿಗೆ ತಿಳಿಯೋದಿಲ್ಲ, ಕಣ್ಣಿಂದ ನೋಡೋಕ್ಕಾಗೋದಿಲ್ಲ, ಅವನನ್ನು ಮುಟ್ಟೋದಕ್ಕಾಗೋದಿಲ್ಲ. ಕಚ್ಚಿ ತಿಂತೀನಿ ಅಂತಂದರೆ there is no ruchi, you cannot taste him like that, or you cannot smell him. ಸೊ ನನ್ನ ಯಾವ ಇಂದ್ರಿಯಗಳಿಗೂ ಆತ್ಮ ಸಿಗೋದಿಲ್ಲ. ಆದ್ದರಿಂದ ಆತ್ಮನನ್ನು ಇಲ್ಲ ಅಂತ ನಾವು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ವಿ ಕೆನಾಟ್ ನೆಗೆಟ್ ಶುದ್ಧ ಚೈತನ್ಯನನ್ನು, ವಿ ಕೆನಾಟ್ ನೆಗೆಟ್. ಸೊ ಈಗ ವಿ ಆರ್ ಆಲ್ ವೆರಿ ಆ್ಯಕ್ಟಿವ್. ನಾವು ಅನೇಕ ರೀತಿಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತೀವಿ, ಸದಾ ರೀತಿ ಚಟುವಟಿಕೆಗಳನ್ನ ಮಾಡ್ತಾನೇ ಇರ್ತೀವಿ. ಇಟ್ ಈಸ್ ಓನ್ಲಿ ಬಿಕಾಸ್ ದಿ ಪ್ರೆಸೆನ್ಸ್ ಆಫ್ ದಿ ಶುದ್ಧ ಚೈತನ್ಯ. ಇನ್ ಪ್ರೆಸೆನ್ಸ್ ಆಫ್ ಶುದ್ಧ ಚೈತನ್ಯ ವಿ ಆರ್ ಆಲ್ ಆಕ್ಟಿವ್. ಅನೇಕಗಳು ನಮ್ಮ ಮನಸ್ಸಿನಲ್ಲಿ ಗೋಚರವಾಗತ್ತೆ. ಅದನ್ನು ಕುರಿತು ನಾವು ಚಿಂತನೆಯನ್ನು ಮಾಡ್ತೀವಿ, ಮನನ ಮಾಡ್ಕೋತೀವಿ, ನಿಧಾನವಾಗಿ ಅವುಗಳಿಗೆ ಒಂದು ಶಬ್ದ ರೂಪವನ್ನು ಕೊಡ್ತೀವಿ. ಆಲ್ ದಿಸ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ದಿ ಶುದ್ಧ ಚೈತನ್ಯ. ಮನಸ್ಸಿನಲ್ಲಿ ಯಾವುದೋ ಒಂದು ವಿಚಾರ, ಥಾಟ್ ಅಂತ ಹೇಳಿ ಅದು ಬಂದಾಗ ಆ ಥಾಟ್ಗೆ ನಾವೇನು ಮಾಡ್ತೀವಿ, ಒಂದು ರೂಪವನ್ನು ಕೊಡ್ತೀವಿ. ರೂಪವನ್ನು ಹೊಂದುವುದಕ್ಕೆ ಮುಂಚೆ ಇಟ್ ಈಸ್ ಓನ್ಲಿ ಎ ಥಾಟ್ ಇನ್ ದಿ ಮೈಂಡ್, ದಟ್ಸ್ ಆಲ್. ಆ ಥಾಟ್ನ ನಾನು ಬೇರೆಯವರಿಗೆ ತೋರಿಸೋದಕ್ಕಾಗೋದಿಲ್ಲ. ಸೊ ಯಾವ ಒಂದು ಥಾಟ್ ನನ್ನ ಮನಸ್ಸಿನಲ್ಲಿದೆ, ನಿಧಾನವಾಗಿ ಅದನ್ನು ಕುರಿತು ಮತ್ತೆ ಮತ್ತೆ ಹೆಚ್ಚು ಹೆಚ್ಚು ಚಿಂತನೆಯನ್ನು ಮಾಡಿ ಅವುಗಳಿಗೆ ಒಂದು ರೂಪವನ್ನು ನಾನು ಕೊಡ್ತೀನಿ. ಹೌ ಇಟ್ ಈಸ್ ಪಾಸಿಬಲ್ ಅಂತಂದರೆ ಇಟ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ದಿ ಶುದ್ಧ ಚೈತನ್ಯ. ಸೊ ದಿಸ್ ಆಧ್ಯಾತ್ಮ ವಿಚಾರ ಅಥವಾ ಆತ್ಮಜ್ಞಾನ ಅನ್ನುವಂತಹದ್ದು ಅರಳುವಂಥದ್ದೇ ಈ ರೀತಿಯಿಂದ. ದಿಸ್ ಈಸ್ ಹೌ ಒನ್ ಶುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒನ್ ಶುಡ್ ರಿಯಲೈಸ್. ವೇದಾಂತ ನಮಗೆ ಯಾವ ರೀತಿ ಆಧ್ಯಾತ್ಮವನ್ನು ಹೇಳ್ಕೊಡತ್ತೆ ಅಂತಂದರೆ, ನಾವು ಮಕ್ಕಳಿಗೆ ಹೇಗೆ ಪಾಠವನ್ನು ಕಲಿಸ್ತೀವಿ ಆ ರೀತಿ. ಯಾಕೆಂತಂದರೆ ಮಕ್ಕಳ ಮನಸ್ಸನ್ನು ನಾವು ಅರ್ತಿರ್ತೀವಿ,
ಸೊ ಮಕ್ಕಳ ಮನಸ್ಸಿನಲ್ಲಿ ನಾವು ಅವ್ರಗಳಿಗೆ ಹೇಳಬೇಕಾದ್ರೆ ಒಂದು ರೂಪವನ್ನು ನಾವು ಹೀಗಿರುತ್ತೆ ಅಂತ ನಮ್ಮ ಕಣ್ಣು ಅಗಲಿಸಿ ಅವ್ರ ಕಣ್ಣಲ್ಲಿ ಆ ರೂಪವನ್ನು ತೋರಿಸೋ ಪ್ರಯತ್ನವನ್ನು ಮಾಡ್ತೀವಿ. ಮಕ್ಕಳಿಗೆ ಹೇಳಬೇಕಾದ್ರೆ ಸೋ ಮೆನಿ ಎಕ್ಸ್ಪ್ರೆಷನ್ಸ್, ನಾವು ಒಂದು ಕತೆ ಹೇಳಬೇಕಾದ್ರೆ, ಒಂದು ಪಾಠ ಮಾಡಬೇಕಾದ್ರೆ, ಒಂದು ವಿಚಾರವನ್ನು ತಿಳಿಸ್ಬೇಕಾದ್ರೆ ನಮ್ಮ ಮಾತುಕತೆಗಳು ಹೇಗಿರುತ್ತೆ ಅಂತಂದರೆ ಇಟ್ ಈಸ್ ಈಸಿ ಫಾರ್ ದಿ ಮಕ್ಕಳುಗಳು. ಹೇಗೆ ಅಂತಂದರೆ ಪಿಕ್ಚರೈಸ್ ಮಾಡ್ಕೊಳತ್ವೆ ಮಕ್ಕಳು ನಮ್ಮ ಮಾತುಗಳನ್ನು. ಸೊ ಆವಾಗ ಅವುಗಳಿಗೆ ಅರ್ಥ ಆಗತ್ತೆ. ಸೊ ಮಕ್ಕಳ ಭಾಷೆ ಅನ್ನೋದು ಇದು ಈ ರೀತಿಯಲ್ಲಿ ನಾವು ಆ ಮಕ್ಕಳಿಗೆ ಅರ್ಥ ಆಗೋ ಹಾಗೆ ನಾವು ಅವುಗಳನ್ನು ನಾವು ಅನೇಕ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡ್ತೀವಿ. ಯಾಕೆ ಅಂತಂದರೆ ಮಗು ಅದನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ಗ್ರಹಿಸಬೇಕು. ಈಗ ನಾವು ಪ್ರಯಾಣ ಅಂತ ಹೇಳಿ ಯಾವುದೋ ಒಂದನ್ನು ಹುಡುಕೊಂಡು ಹೋಗ್ಬೇಕಾದ್ರೆ ಅಲ್ಲಲ್ಲಿ ನಾಮಫಲಕಗಳನ್ನು ನೋಡ್ತೀವಿ. ಆ ನಾಮಫಲಕ ಏನು ಮಾಡುತ್ತೆ ಅಂತಂದರೆ ನೀನು ಹೋಗ್ತಾ ಇರೋವಂತಹ ದಾರಿ ಈ ಮಾರ್ಗವಾಗಿ ಹೋಗು, ಮುಂದೆ ಅದು ಇನ್ನೆಲ್ಲೋ ಇದೆ. ಸೊ ಆ ನಾಮಫಲಕವೇ ಈಸ್ ನಾಟ್ ದಿ ಡೆಸ್ಟಿನೇಷನ್. ಟು ರೀಚ್ ದಟ್ ಡೆಸ್ಟಿನೇಷನ್ ಇಟ್ ಈಸ್ ಪಾಯಿಂಟಿಂಗ್ ಔಟ್. ಮತ್ತೆ ಆ ದಾರಿನಲ್ಲಿ ಹೋಗ್ತೀವಿ, ಅಲ್ಲಿ ಮತ್ತಷ್ಟು ನೇರವಾಗಿ ಹೋಗಬೇಕಾ ಅಥವಾ ಎಡಕ್ಕೆ ತಿರುಗಬೇಕಾ ಬಲಕ್ಕೆ ತಿರುಗಬೇಕಾ, ಆಗ ಅಲ್ಲಿ ಮತ್ತೊಂದು ನಾಮಫಲಕ ಇರುತ್ತೆ, ಅದು ತೋರಿಸುತ್ತೆ ಟೇಕ್ ಲೆಫ್ಟ್ ಟರ್ನ್ ಆರ್ ಟೇಕ್ ರೈಟ್ ಟರ್ನ್ ಆರ್ ಗೋ ಸ್ಟ್ರೈಟ್. ಸೊ ಅದೇನು ಹೇಳುತ್ತೆ ಅದನ್ನು ನಾವು ಫಾಲೋ ಮಾಡ್ತೀವಿ. ಸೊ ನಾಮಫಲಕ ತೋರಿಸ್ತಾ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಈಸ್ ನಾಟ್ ದಿ ಡೆಸ್ಟಿನೇಷನ್. ಸೊ ನಾಮಫಲಕದ ಮೂಲಕ ವಿ ರೀಚ್ ದಿ ಡೆಸ್ಟಿನೇಷನ್. ವೇದಾಂತ ಈಸ್ ಲೈಕ್ ದಟ್. ವೇದಾಂತ ಆತ್ಮವಿಚಾರವನ್ನು ತಿಳಿಸ್ಬೇಕಾರೆ, ಆತ್ಮನ ಸ್ವರೂಪವನ್ನು ತಿಳಿಸ್ಬೇಕಾರೆ ಅದು ಈ ರೀತಿಯ ಅನೇಕ ಬೇರೆ ಬೇರೆ ಉದಾಹರಣೆಗಳನ್ನು ಕೊಡುತ್ತೆ. ಅದರ ಸ್ವರೂಪವನ್ನು ಈ ರೀತಿ ಇರಬಹುದು ಅನ್ನುವ ಪರಿಕಲ್ಪನೆ ನಮ್ಮಲ್ಲಿ ಉಂಟಾಗುವುದಕ್ಕೆ ಯಾವ ರೀತಿಯಲ್ಲಿ ಅದನ್ನು ಹೇಳಬೇಕೋ ಆ ರೀತಿಯಲ್ಲಿ ಬೇರೆ ಬೇರೆ ಉದಾಹರಣೆಗಳನ್ನು, ವ್ಯಾಖ್ಯಾನಗಳನ್ನು ಕೊಡುತ್ತವೆ, ಕಥೆಗಳನ್ನು ಹೇಳುತ್ತವೆ. ಸೊ ಇವೆಲ್ಲ ಏನು ಅಂತಂದರೆ ನಮ್ಮ ಕಲ್ಪನೆಗೆ ಸಿಗೋ ಹಾಗೆ ಮಾಡತ್ವೆ. ಸೊ ವಾಸ್ತವ ದೃಷ್ಟಿಯಿಂದ ಇಲ್ಲಿ ಜನಕ ನಾನು ಮೀನ್ಸ್ ಶುದ್ಧ ಚೈತನ್ಯ ಅಂತ ಹೇಳ್ತಾ ಇದ್ದಾನೆ. ಸೊ ಶುದ್ಧ ಚೈತನ್ಯ ನಾನು ಅಂತ ಹೇಳಿ, ನಾನು ಈಸ್ ಲೈಕ್ ಮಹಾಸಾಗರ. ಬಟ್ ಇದನ್ನು ಹೇಳ್ತಾ ಇರುವಂತಹದ್ದು ಜನಕ ಅಂತಂದಾಗ ಅವನು ನಾನು ಶುದ್ಧ ಚೈತನ್ಯ ಅನ್ನುವಂತಹದ್ದನ್ನು ಆತ್ಮದೃಷ್ಟಿಯಿಂದ ಹೇಳ್ತಾ ಇದ್ದೇನೆ ಅಂತಂದಾಗ ಹಿ ಈಸ್ ನಾಟ್ ಈವನ್ ಜನಕ, ಹಿ ಈಸ್ ನಾಟ್ ದಿ ಕಿಂಗ್, ಹಿ ಈಸ್ ನಾಟ್ ಸೀತಾಸ್ ಫಾದರ್, ಹಿ ಈಸ್ ನಥಿಂಗ್. ಹಿ ಈಸ್ ಜಸ್ಟ್ ಶುದ್ಧ ಚೈತನ್ಯನನ್ನು ಹೊರತುಪಡಿಸಿದ್ರೆ ಅವನು ಬೇರೆ ಇನ್ನೇನು ಅಲ್ಲ. ಅವನು ಬೇರೆ ಇನ್ನೇನು ಆಗಿಲ್ಲದೆ ಇದ್ದ ಕಾರಣದಿಂದ ಸತ್ಯವನ್ನು ನೇರವಾಗಿ ಹೇಳೋದಕ್ಕೆ ಸಾಧ್ಯ ಆಯಿತು. ಸೊ ಅವನು ಹೇಳ್ತಾ ಇದ್ದಾನೆ ನಾನು ಮಹಾಸಾಗರದಂತೆ. ಸೊ ನಾನು ಮಹಾಸಾಗರದಂತೆ ಅಂತ ಹೇಳಿರೋದ್ರಿಂದ, ಸಾಗರ ಅಂತಂದಾಗ ಅಲ್ಲಿ ಕೇವಲ ಅಲೆಗಳನ್ನು ನೋಡಬಹುದು. ಸಾಗರದಲ್ಲಿ ಇನ್ನೇನು ಇರೋದಕ್ಕೆ ಸಾಧ್ಯ? ಸಾಗರದಲ್ಲಿ ನಿಂತ್ಕೊಂಡು ನಾನು ಪ್ರಪಂಚವನ್ನು ನೋಡ್ತೀನಿ ಅಂತಂದರೆ ಪ್ರಪಂಚ ಕಾಣೋದಿಲ್ಲ. ಸಾಗರದಲ್ಲಿ ನಿಂತ್ಕೊಂಡ್ರೆ ನಾವು ಅಲೆಗಳನ್ನು ನೋಡಬಹುದು. ಸೊ ಆದ್ದರಿಂದ ಇಲ್ಲಿ ಜನಕ ಹೇಳ್ತಾ ಇದ್ದಾನೆ ನಾನು ಮಹಾಸಾಗರದಂತೆ, ನನಗೆ ಈ ಅಲೆಗಳನ್ನು ಬಿಟ್ಟರೆ ಬೇರೆ ಏನೂ ಕಾಣ್ತಾ ಇಲ್ಲ. ಆ್ಯಂಡ್ ಈ ಪ್ರಪಂಚ ಯಾವುದು ಅಂತಂದರೆ ಇಟ್ ಈಸ್ ಲೈಕ್ ಅಲೆಗಳು. ಸ ಪ್ರಪಂಚ ವೀಚಿ ಸನ್ನಿಭ. ಸೊ ವೀಚಿ ಅಂತಂದರೆ ಅಲೆಗಳು, ವೇವ್ಸ್. ಪ್ರಪಂಚವನ್ನು ಅಲೆಗಳು ಅಂತ ಇಲ್ಲಿ ಜನಕ ಮಹಾರಾಜ ಕರೆದಿದ್ದಾನೆ. ಸೊ ದ ವೇವ್ಸ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ದಿ ಓಷನ್ ಫಾರ್ ಇಟ್ಸ್ ಎಕ್ಸಿಸ್ಟೆನ್ಸ್. ದಿ ಎಕ್ಸಿಸ್ಟೆನ್ಸ್ ಆಫ್ ದಿ ವೇವ್ಸ್ ಈಸ್ ಬಿಕಾಸ್ ಆಫ್ ದಿ ಓಷನ್. ಒಂದು ವೇಳೆ ಇಫ್ ದೆರ್ ಈಸ್ ನೋ ಓಷನ್, ವೇರ್ ಆರ್ ದಿ ವೇವ್ಸ್? ನೋ ವೇವ್ಸ್ ಅಟ್ ಆಲ್. Waves cannot exist without ocean. The sagara, the ocean is the substratum for all these waves. So, waves are temporary. Waves are temporary. ಅವುಗಳ ಜೊತೆಗೆ ಅವುಗಳ ಅಪೂರ್ಣ. ಅಲ್ಲಿ ದೊಡ್ಡ ಅಲೆ ಇದೆ, ಸಣ್ಣ ಅಲೆ ಇದೆ, ಬೋರುಗರೆಯತ್ತ ಹರಿಯುವಂತಹ ಅಲೆ ಇದೆ, ಫೋರ್ಸ್ ಆಗಿ ಬರುತ್ತೆ, ಆ ನೀರಿನ ರಭಸದಲ್ಲಿ ಬೆಳೆಯತ್ವೆ. ಅಲ್ಲೇ ಕಡಲಿಗೆ ಹೊಡೆದು ಅವುಗಳು ಅಷ್ಟು ದೊಡ್ಡ ಅಲೆಗಳು ಇತ್ತು ಅನ್ನುವಂತಹ ಗುರುತು ಕೂಡ ಉಳಿಸೋದಿಲ್ಲ ಅಲೆಗಳು. ಸೊ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಅಪೂರ್ಣ.
ಸೊ ಈ ಅಲೆಗಳು ಹುಟ್ಟಿದ್ದೆಲ್ಲಿ? ಸಮುದ್ರದಲ್ಲಿ. ಸಮುದ್ರದಲ್ಲಿ ಹುಟ್ಟತ್ವೆ, ಸಮುದ್ರದಲ್ಲಿ ಬೆಳೆಯತ್ವೆ, ಸಮುದ್ರದ ವೇಗವನ್ನು ಉಪಯೋಗಿಸಿಕೊಂಡು ಅವುಗಳು ಆರ್ಭಟವಾಗಿ ರಭಸವಾಗಿ ನುಗ್ಗತ್ವೆ. ನೋಡ್ತಾ ನೋಡ್ತಾ ಬಂತು 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 ಅಲೆ ಬಂತು, ದೊಡ್ಡ ಅಲೆ ಬಂತು ಬಂತು ಅನ್ನೋ ಅಷ್ಟರೊಳಗೆ ಅದು ಕಡಲಿಗೆ ಅಪ್ಪಳಿಸಿ ಅಲೆಗಳೇ ಇಲ್ಲ. ನಾನು ಇಲ್ಲಿವರೆಗೆ ನೋಡಿದ್ದೇನು ಹಾಗಾರೆ? ಎಷ್ಟು ದೊಡ್ಡ ಅಲೆ ನೋಡ್ತಾ ಇದ್ನಲ್ಲ, ಏನಾಯಿತು? ದಟ್ ಈಸ್ ವಾಟರ್. ನೀರಿನ ಹೊರತಾಗಿ ಸಾಗರದಲ್ಲಿ ಬೇರೆ ಇನ್ನೇನು ಇಲ್ಲ. ದೇ ಆರ್ ನಥಿಂಗ್ ಬಟ್ ದಿ ವಾಟರ್. Even what is ocean? Again, ocean is also nothing but the water. So water is the reality. And this prapancha is like that exists because of the Atma. So the world is said to be the projection of the mind. ಪ್ರಪಂಚದ ಅಸ್ತಿತ್ವ ನಮ್ಮ ಮನಸ್ಸಿನ ಪ್ರೊಜೆಕ್ಷನ್ ಅದು. ಸಿ, ಇನ್ ಡೀಪ್ ಸ್ಲೀಪ್ ದೇರ್ ಈಸ್ ನೋ ಮೈಂಡ್. ವೇರ್ ಈಸ್ ದಿ ಪ್ರಪಂಚ? ದೇರ್ ಈಸ್ ನೋ ಪ್ರಪಂಚ. ಸೊ ಪ್ರಪಂಚ ಇದೇನದು? ಇಟ್ ಈಸ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಐ, ನಾನು. ಸೊ ಇಟ್ ಅಪಿಯರ್ಸ್. ಇನ್ ರಿಯಾಲಿಟಿ ವೇವ್ಸ್ ಆರ್ ನಥಿಂಗ್ ಬಟ್ ದಿ ವಾಟರ್. ಅಲೆಗಳು ಹುಟ್ಟಿತು, ಅಲೆಗಳು ನಾಶವಾಯಿತು, ಆ ರೀತಿ ಹೇಳುವ ಬದಲು ವೇವ್ಸ್ ಆರ್ ನಥಿಂಗ್ ಬಟ್ ದಿ ಓಷನ್. ಆ್ಯಂಡ್ ವಾಟ್ ಈಸ್ ಓಷನ್? ಇಟ್ ಈಸ್ ನಥಿಂಗ್ ಬಟ್ ದಿ ವಾಟರ್. ಅವುಗಳು ಸಮುದ್ರಕ್ಕಿಂತ ಬೇರೆ ಅಲ್ಲ. ಸಮುದ್ರ ಈಸ್ ಕೇವಲ ನೀರು. ಇತಿ ಜ್ಞಾನಂ ತಥೈತಸ್ಯ ನ ಗ್ರಾಹೋ. ಅವುಗಳನ್ನ ಹಿಡಿದಿಟ್ಕೊಳ್ಳೋದಕ್ಕಾಗಲಿ, ನ ತ್ಯಾಗೋ ಬಿಟ್ಕೊಡೋದಕ್ಕಾಗಲಿ, ಲಯ ನಾಟ್ ಇವನ್ ಫಾರ್ ದಿ ಲಯ. ಲಯ ಯೋಗದ ಅವಶ್ಯಕತೆಯೇ ಇಲ್ಲ. ದಿಸ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಜನಕ. ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.